ಓಮನ್ನು 3 ಸಾರಿ ಹೇಳುವುದರ ಅರ್ಥ, ನಾನು ಈ ಸ್ಥೂಲ ಶರೀರವಲ್ಲ, ನಾನು ಈ ಸೂಕ್ಷ್ಮ ಶರೀರವಲ್ಲ, ಹಾಗೂ ನಾನು ಈ ಕಾರಣ ಶರೀರವಲ್ಲ. 2 ಓಮನ ಮಧ್ಯದಲ್ಲಿ ಬರ್ತಕ್ಕಂಥ ಆ ಒಂದು ಮೌನ, ಅದು ತುರಿಯ 4ನೇದು. ಅದು ಆ ಪರಬ್ರಹ್ಮನ ನಿಜ ಸ್ವರೂಪ. ಅದೇ ಒಂದು ನಿಜ ಸ್ವರೂಪ. ಬಾಕಿ ಎಲ್ಲ ಆ ಬ್ರಹ್ಮನ ಶಕ್ತಿ ಮಾಯದಿಂದ ನಿರ್ಮಾಣ ಆಗಿರ್ತಕ್ಕಂಥ ಅಲೆಗಳು, ಅವು ಮಿಥ್ಯ. 2ನೇ ಸತಿ ಓಂ ಹೇಳಿದಾಗೆ ನಾನು ಈ ಜಾಗೃತ ಸ್ಥಿತಿಯಲ್ಲ, ಸ್ವಪ್ನ ಸ್ಥಿತಿಯಲ್ಲ, ಹಾಗೂ ಸುಷುಪ್ತ ಸ್ಥಿತಿ ಕೂಡ ನಾನಲ್ಲ. ಮತ್ತೆ ಆದ ನಂತರ ಮೌನ ತುರಿಯ, ಅದು ಪರಬ್ರಹ್ಮನ ಸ್ಥಿತಿ, ಗುಣಾತೀತನಾಗಿರ್ತಕ್ಕಂಥ ಪರಬ್ರಹ್ಮನ ಸ್ಥಿತಿ. ಮತ್ತೆ 3 ಸಾರಿ ಓಂ ಹೇಳಿ ಅದರಲ್ಲಿ ನಾನು ಸತ್ವನಲ್ಲ, ರಜಸ್ಸಲ್ಲ, ತಮೋ ಗುಣವನ್ನು ಕೂಡ ನಾನಲ್ಲ. ಸೊ ಹೀಗೆ ನಮ್ಮಲ್ಲಿ ಅಜ್ಞಾನದಿಂದ ಬಂದಿರತಕ್ಕಂಥ ಈ ಎಲ್ಲ ನಂಬಿಕೆಗಳನ್ನು ನಾವು ದೂರ ಮಾಡಿಕೊಳ್ಬೇಕು ಮತ್ತು ಆ ಭಗವಂತನ ನಿಜ ಸ್ವರೂಪವನ್ನು ನಾವು ಸದಾ ನೆನೆಸ್ಕೊಂಡು ಅದರಲ್ಲಿ ನಾವು ಇರಬೇಕು. ಶಾಂತಿ 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 ಅಂತ 3 ಸಾರಿ ಹೇಳುವುದರ ಅರ್ಥ, ನನ್ನ ಒಂದು ಒಳ್ಳೆ ಕಾರ್ಯಕ್ಕೆ ಆಧ್ಯಾತ್ಮಿಕ ಶಾಂತಿ, ಆದಿ ದೈವಿಕ ಶಾಂತಿ, ಆದಿ ಭೌತಿಕ ಶಾಂತಿ. ಆಧ್ಯಾತ್ಮಿಕ ಅಂದ್ರೆ ನನ್ನಲ್ಲಿ ಯಾವುದೇ ತರದ ತೊಂದರೆಗಳು, ದೇಹದಿಂದಾಗಲಿ ಮನಸ್ಸಿನಿಂದಾಗಲಿ ಬರ್ತಕ್ಕಂಥ ತೊಂದರೆಗಳು ದೂರವಾಗಲಿ, ನಾನು ಮಾಡ್ತಕ್ಕಂಥ ಕಾರ್ಯಕ್ಕೆ ಅಡ್ಡ ಬರದ ಹಾಗೆ ನನಗೆ ಆಶೀರ್ವಾದ ಮಾಡುವಂತ ನಾವು ಶಾಂತಿ ಮಂತ್ರ ಹೇಳ್ತಾ ಇದ್ದೀವಿ. 2ನೇದು ಆದಿ ಭೌತಿಕ, ನನ್ನ ಸುತ್ತಮುತ್ತ ಇರ್ತಕ್ಕಂಥ ಪರಿಸರದಿಂದ ಕೂಡ ಯಾವುದೇ ಒಂದು ವ್ಯಕ್ತಿ ಆಗಲಿ, ಯಾವುದೇ ಒಂದು ಪ್ರಾಣಿ ಆಗಲಿ, ಯಾವುದಿಂದಲೂ ಕೂಡ ನನಗೆ ತೊಂದರೆ ಆಗಬಾರ್ದು ಅಂತ ಅಲ್ಲಿ ಕೂಡ ನಾವು ಶಾಂತಿಯನ್ನು ಕೇಳ್ತಾ ಇದ್ದೀವಿ. 3ನೇದು ಆದಿ ದೈವಿಕ, ಆ ಭಗವಂತನ ಶಕ್ತಿಯಿಂದಲೂ ಕೂಡ ಯಾವುದೇ ತರದ ಅನಾನುಕೂಲ ನನಗೆ ಆಗ್ಕೂಡ್ದು. ನನ್ನ ಈ ಒಂದು ಕಾರ್ಯಕ್ರಮ, ನನ್ನ ಈ ಒಂದು ಅನಿಸಿಕೆ ಈಡೇರಲಿ ಅಂತ ನಾವು ಅದಕ್ಕೆ ಶಾಂತಿ ಕೇಳ್ತಾ ಇದ್ದೀವಿ. ಅಸತೋಮ ಸದ್ಗಮಯದ ಅರ್ಥ, ನನ್ನನ್ನು ಅಸತ್ಯದಿಂದ ಸತ್ಯಕ್ಕೆ ತೆಗೆದುಕೊಂಡು ಹೋಗು, ನನ್ನನ್ನು ಕತ್ತಲೆಯಿಂದ ಬೆಳಕಿನ ಕಡೆ ತೆಗೆದುಕೊಂಡು ಹೋಗು, ನನ್ನನ್ನು ಹುಟ್ಟು ಸಾವಿನಿಂದ ಮೋಕ್ಷಕ್ಕೆ ಕರೆದುಕೊಂಡು ಹೋಗು. ಚಾಂದೋಗ್ಯ ಉಪನಿಷತ್. ಸಹನಾವವತ್ತು ತೈತರಿಯ ಉಪನಿಷತ್ತಿಂದ ಹೇಳ್ತಕ್ಕಂಥ ಮಂತ್ರ ಇದು. ನಮಗೆಲ್ಲರಿಗೂ ನೀನು ರಕ್ಷಣೆ ನೀಡು, ನಮ್ಮೆಲ್ಲರಿಗೂ ನೀನು ಪೋಷಣೆಯನ್ನು ಕೊಡು, ನಮಗೆಲ್ಲರಿಗೂ ನೀನು ಒಂದು ಆಸಕ್ತಿಯನ್ನು ಕೊಡು, ನಮ್ಮ ಮನಸ್ಸನ್ನು ನೀನು ಚುರುಕಾಗಿ ಮಾಡು, ನಮ್ಮ ವಿದ್ಯಾಭ್ಯಾಸವನ್ನು, ಈ ಜ್ಞಾನದ ಅಭ್ಯಾಸವನ್ನು ನಮಗೆ ತಟ್ಟುವಂತೆ ಮಾಡು, ನಮ್ಮೆಲ್ಲರಲ್ಲಿ ಯಾವುದೇ ತರದ ಒಂದು ದ್ವೇಷ, ಉದ್ವೇಗ ಇರದ ಹಾಗೆ ನೋಡಿಕೊಳ್ಳು ಪರಮಾತ್ಮ ಅಂತೇಳಿ ನಾವು 3 ಸರ್ತಿ ಶಾಂತಿ ಮಂತ್ರ ಹೇಳ್ತಾ ಇದ್ದೀವಿ. ಶ್ರೀ ಪರಮಾತ್ಮ, ನಿನ್ನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ. ಇದು ಹೀಗೆ ಇರಲಿ ಮತ್ತೆ ಬೆಳಿಲಿ ಅಂತ ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಅನಂತ ಕೃತಜ್ಞತೆಗಳು. ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನನ್ನ ಹೃದಯಪೂರ್ವಕ ಆತ್ಮೀಯ ನಮಸ್ಕಾರಗಳು ಹಾಗೂ ಚಿಕ್ಕಂದರಿಗೆ ನನ್ನ ಪ್ರೀತಿ ಮತ್ತು ಪ್ರೇಮ. ಇಂದಿನ ಪಾಠ ಪ್ರವಚನ 34.
6ನೇ ತಾರೀಕು ಮೈ 2020 ಬುಧವಾರ. ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷ, ಚತುರ್ದಶಿ. ಈಗ ಕರ್ಮಯೋಗದಲ್ಲಿ ಪರಮಾತ್ಮ ನಮಗೆ ಅರ್ಜುನ ಪ್ರಶ್ನೆ ಕೇಳ್ತಾ ಇದ್ದಾನೆ. 1ನೇದು ಮತ್ತೆ 2ನೇ ಪ್ರಶ್ನೆ ಅರ್ಜುನ ಕೇಳ್ದ, ಪರಮಾತ್ಮ ನೀನ್ ಎಲ್ಲ ಹೇಳ್ತಾ ಇದೀಯಾ, ಸಾಂಖ್ಯ ಯೋಗ ಅಂತ ಇದೀಯಾ, ಕರ್ಮಯೋಗನೂ ಅಂತ ಇದೀಯಾ, ನನಗೆ ಯಾವ್ದಾದ್ರು ಒಂದ್ ಹೇಳಪ್ಪ. ನನಗೆ ನಂದು ಬುದ್ಧಿಮಟ್ಟ ಎಷ್ಟಿದೆ, ನನ್ನ ಆಸಕ್ತಿ ಎಷ್ಟಿದೆ ನಿನಗೆ ಗೊತ್ತು, ನಾನು ನಿನ್ನನ್ನು ನಂಬ್ತಾ ಇದ್ದೇನೆ, ನೀನ್ ನನಗೆ ಹೇಳು. ಸೊ ಅಲ್ಲಿ ಪರಮಾತ್ಮ ಶುರು ಮಾಡೋದು, ಯಾರಿಗೆ ಧ್ಯಾನದಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೋ, ಯಾರು ಧ್ಯಾನವನ್ನು ಸರಿಯಾಗಿ ಮಾಡಬಲ್ಲರೋ ಅವರಿಗೆ ಸಾಂಖ್ಯ ಯೋಗ, ಅದು ಅಲ್ಲದೆ ಅವರಿಗೆ ಕರ್ಮಯೋಗ. ಯಾಕೆ? ಕರ್ಮಯೋಗದಿಂದ ಮನಸ್ಸನ್ನು ಶುದ್ಧಿ ಮಾಡಿ ಜ್ಞಾನಕ್ಕೆ ಅವರು ಕ್ವಾಲಿಫೈ ಆಗ್ಬೇಕು, ಇಲ್ಲ ಅಂದ್ರೆ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಪ್ರಿಪರೇಟರಿ ಗ್ರೌಂಡ್ ಆಯ್ತು, ಇದು ಪ್ರೈಮರಿ ಸೆಕೆಂಡರಿ ಇದಾಯ್ತು. ಇನ್ನ ಸಾಂಖ್ಯ ಯೋಗ ಅನ್ನೋದು ಕಾಲೇಜ್ ಆಯ್ತು, ಹೈಯರ್ ಸ್ಟಡೀಸ್. ಸೊ ಮತ್ತೆ ಹೇಳ್ತಾರೆ, ನೀನೇನಾದ್ರೂ ನಾನು ಕರ್ಮ ಮಾಡೋದಿಲ್ಲ, ಸುಮ್ಮನೆ ಇದ್ಬಿಟ್ರೆ ಆಯ್ತಲ್ಲ, ನನಗೆ ಯಾವ್ದು ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಅಂತ ಹಾಗೇನಾದ್ರೂ ನೀನು ಅನ್ಕೊಂಡಿದ್ರೆ ಅದು ಆಗೋದಲ್ಲ. ಆ ತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಸೃಷ್ಟಿಯಲ್ಲಿ ತ್ರಿಗುಣ ಅಂತೇಳಿ 3 ಗುಣಗಳಿದೆ, ಸತ್ವ, ರಜಸ್, ತಮಸ್. ಅದು ಸದಾ ನಿನ್ನ ಕಡೆಯಿಂದ ಕರ್ಮ ಮಾಡಿಸ್ತಾನೇ ಇರುತ್ತೆ. ನೀನ್ ಎಷ್ಟು ಮಾಡಬಾರ್ದು ಅಂತ ನೀನ್ ಕೂತ್ರು ಕೂಡ ಯಾವುದೇ ಒಂದು ರೀತಿಯಿಂದ ನಿನ್ನಲ್ಲಿ ಕರ್ಮ ಆಗ್ತಾನೇ ಇರುತ್ತೆ. ಒಂದು ವಿಚಾರ ಮಾಡುವುದು ಒಂದು ಕರ್ಮ, ಅದು ಕರ್ಮ ಅಲ್ಲ ಅಂತ ಅನ್ಕೋಬೇಡ. ಮತ್ತೆ ಯಾರು ನನಗೆ ಕರ್ಮ ಬೇಡ, ನಾನು ಹೋಗಿ ಒಂದ್ ಕಡೆ ಕೂತ್ಕೊಂಡು ನಾನು ತಪಸ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಕಾವಿ ಬಟ್ಟೆ ಹಾಕೊಂಡು ಅವರು ಮನಸ್ಸೆಲ್ಲ ಜಗತ್ತಿನಲ್ಲೇ ಅವ್ರದ್ದು. ಇವಾಗ ಯಾರಿಗಾದ್ರೂ ಜಗಳ ಆಯ್ತು ಮನೆಯಲ್ಲಿ, ಇನ್ನ ಬೇಡಪ್ಪ ಇದು ಸಂಸಾರನೇ ಬೇಡ, ಹೋಗಿ ಎಲ್ಲಾದ್ರೂ ಕಡೆ ನಾನು ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ತೇನೆ ಅಂತಂದ್ರೆ ಅವ್ರು ಹೋಗಿ ಅಲ್ಲಿ ಕೂತಿರ್ತಾರೆ. ಬೆಳಿಗ್ಗೆ 8:30 ಆಯ್ತು ಅಂದ್ರೆ ನಮ್ಮ ಮನೇಲಿ ಏನ್ ಇವತ್ತು ದೋಸೆ ಮಾಡಿದಾರ, ಅವಲಕ್ಕಿ ಒಗ್ಗರಣೆ ಮಾಡಿದಾರ, ಉಪ್ಪಿಟ್ಟು ಮಾಡಿದಾರ ಅಂತ ಅದನ್ನ ಆಲೋಚನೆ ಮಾಡ್ತಿರ್ತಾರ ಅವರಲ್ಲಿ. ಸೊ ಅದು ಬರೋದಿಲ್ಲ. ಅದು ನಿನಗೆ ಬರೀ ಬಟ್ಟೆಗೆ ಮಾತ್ರ ಕಷಾಯ ದೇಹಕ್ಕೆ ಹಾಕೊಂಡ್ರೆ, ಇದು ಕಾವಿ ಬಟ್ಟೆ ಹಾಕೊಂಡ್ರಲ್ಲ, ನಿನ್ನ ಮನಸ್ಸು ಕೂಡ ಆ ರೀತಿ ಒಂದು ಸ್ಥಿತಿಗೆ ಹೋಗ್ಬೇಕು. ಸೊ ಹಾಗೆ ಹೇಳಿ ಮತ್ತೆ ಹೇಳ್ತಾರೆ, ನೋಡಪ್ಪ ನೀನ್ ಏನೇ ಕೆಲಸ ಮಾಡು, ಇದನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿ, ನನಗದು ಇಷ್ಟು ಬೇಕು ಅಷ್ಟು ಬೇಕು ಅಂತ ವಿಚಾರ ಇಲ್ದೇನೆ ನೀನು ಕೆಲಸ ಮಾಡು. ಕೆಲಸ ಮಾಡೋದು ಮಾಡದೆ ಇರ್ತಕ್ಕಂಥ ಸ್ಥಿತಿಗಿಂತ ಮೇಲು. ಸೊ ಯಾವ್ದಾದ್ರೂ ಒಂದು ಕಾರ್ಯದಲ್ಲಿ ನಿನ್ ಮನಸ್ಸನ್ನು ಯಾವಾಗ್ಲೂ ಇಟ್ಟು ನೀನ್ ಕೆಲಸ ಮಾಡ್ತಾ ಇರು ಅಂತ ಹೇಳಿ, ಪ್ರತಿ ಒಂದು ಕೆಲಸ ಅರ್ಜುನ ತಿಳ್ಕೊ, ಇದು ಯಜ್ಞ ಇದ್ದ ಹಾಗೆ. ನೀನು ಪರಮಾತ್ಮನ ಕಡೆ ಅದನ್ನ ವಿಚಾರ ಇಟ್ಕೊಂಡು ಆ ಕೆಲಸ ಮಾಡಿದ್ರೆ ಅದು ಯಜ್ಞ ಆಯ್ತು. ಅದು ಇಲ್ಲದೆ ನೀನ್ ಮಾಡಿದ್ರೆ ಅದು ಘೋರ ಪಾಪ ಆಯ್ತು ಅಂತ ಹೇಳ್ತಾರೆ. ಇವಾಗೆ 9ನೇ ಶ್ಲೋಕದವರೆಗೂ ನಿನ್ನೆ ನಾವು ನೋಡಿದ್ವಿ. ಇಲ್ಲಿ 10ನೇ ಶ್ಲೋಕದಲ್ಲಿ ಇನ್ನ ಪರಮಾತ್ಮ ಹೇಳ್ತಾ ಬರ್ತಾನೆ, ಏನಪ್ಪ ಯಜ್ಞ ಅಂದ್ರೆ ಏನು, ನಾವು ಯಾವ ರೀತಿ ಮತ್ತೆ ನಾವು ಕರ್ಮ ಮಾಡಬೇಕು, ಇದನ್ನೆಲ್ಲ ಒಂದೊಂದೇ ಅವರು ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾ ಬರ್ತಾರೆ. ಇದು ಮೊದಲು ನಾವು ಇದೊಂದು ಶ್ಲೋಕ ಓದಿ ಆಮೇಲೆ ನಾವು ಇದರ ಅರ್ಥ ತಿಳ್ಕೊಳ್ಳೋಣ. ಚಾಪ್ಟರ್ 3 10ನೇ ಶ್ಲೋಕ, ಕರ್ಮಯೋಗ. ನಾನು ಬಿಡಿಸಿ ಹೇಳ್ತೇನೆ, ನೀವು ರಿಪೀಟ್ ಮಾಡಿ. ಸಹ ಯಜ್ಞಾಃ ಪ್ರಜಾಃ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ
ಅನೇನ ಪ್ರಸವಿಶ್ವಧ್ವಂ ಯೇಷವೋ ತ್ವಿಷ್ಟ ಕಾಮದುಕ. ಇಲ್ಲಿ ಯಜ್ಞ, ಆಮೇಲೆ ಇನ್ನೊಂದೇನು ಯಜ್ಞ ಅಂದ್ರೆ ತ್ಯಾಗದಿಂದ ಮಾಡ್ತಕ್ಕಂತ ಒಂದು ಕಾರ್ಯ. ನೀನ್ ಏನಲ್ಲಿ ಹೋಮ ಹವನ ಆ ಬೆಂಕಿ ಇದ್ದು ಸಾಮಗ್ರಿಗಳು ಹಾಕಿ ಅದೆಲ್ಲ ಮಾಡಿದ್ರೆ ಅದಕ್ಕೆ ಮಾತ್ರ ಯಜ್ಞ ಅನ್ನೋದಿಲ್ಲ. ನೀನು ಮಾಡ್ತಕ್ಕಂತ ಒಂದು ಪ್ರತಿ ಒಂದು ಕಾರ್ಯ ಕೂಡ ಯಜ್ಞ ಆಗುತ್ತೆ. ಯಾವಾಗ ನೀನು ಅರ್ಪಣೆ ಒಂದು ಭಾವದಿಂದ ಮಾಡಿದ್ರೆ. ಆಮೇಲೆ ತಿಳ್ಕೊ, ನಿನಗೆ ಪ್ರಸವಿಷ್ಯಧ್ವಂ ಅಂತಾರೆ ಇಲ್ಲಿ ನಿನ್ನ ಒಂದು ಏಳಿಗೆ ಕೂಡ ಜಾಸ್ತಿ ಆಗುತ್ತೆ. ನಮ್ಗೆಲ್ಲರಿಗೂ ಏನ್ ಬೇಕು? ಪ್ರಸವಿಶ್ವಧ್ವಂ ಬೇಕಲ್ಲ. ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಏಳಿಗೆ ಆಗ್ಬೇಕು ಎಲ್ಲ ರೀತಿಯಿಂದ. ಇವಾಗ ಆಶೀರ್ವಾದ ಮಾಡ್ತಾರಲ್ಲ, ಸಂತಾನ ಆಗ್ಲಿ, ಐಶ್ವರ್ಯ ಸಿಗ್ಲಿ, ಯಶಸ್ಸಿರ್ಲಿ ಅಂತ ಹೇಳ್ತಾರಲ್ಲ, ಎಲ್ಲಾದ್ರಲ್ಲೂ ಏಳಿಗೆ ಆಗ್ಬೇಕಂದ್ರೆ ಇದನ್ನ ನೀನು ಯಜ್ಞ ರೀತಿಯನ್ನ ಮಾಡು. ಆಮೇಲೆ ಇಷ್ಟ ಕಾಮದುಕು ಅಂದ್ರೆ ನಿನ್ನ ಏನೇನ್ ಆಸೆಗಳಿದೆಯೋ ಅದನ್ನ ಇಲ್ಲಿ ಪರಮಾತ್ಮ ಈಡೇರಿಸ್ತಾನೆ. ಇಲ್ಲಿ ಮೊದ್ಲೇನ್ ಹೇಳ್ತಾರೋ ಇಲ್ಲಿ ಕೃಷ್ಣ ಪರಮಾತ್ಮ, ನೀನ್ ಮಾಡಿದ್ರೆ ನಿನಗೆ ಏನ್ ಸಿಗುತ್ತೆ ಅನ್ನೋದು ಮೊದ್ಲು ಹೇಳ್ತಾರೆ. ಆಮೇಲೆ ನೀನ್ ಮಾಡದೇ ಇದ್ರೆ ಏನಾಗತ್ತೆ ಅನ್ನೋದು ಅದನ್ನ ಆಮೇಲೆ ಹೇಳ್ತಾರೆ. ಸೊ ನೋಡಪ್ಪ, ನಾನು ಈ ಇಡೀ ಬ್ರಹ್ಮಾಂಡವನ್ನು ನಾನು ಸೃಷ್ಟಿ ಮಾಡಿದ್ದೀನಿ. ಬ್ರಹ್ಮಾಂಡ ಮಾಡಿದ್ದೀನಿ, ಮತ್ತೆ ಎಲ್ಲ ಕ್ರಿಮಿ ಕೀಟ ಜಂತು ಮಾನವ ಜಾತಿ ಎಲ್ಲರನ್ನು ನಾನು ಮಾಡಿದ್ದೀನಿ. ಬೇರೆ ಯಾರಿಗೂ ಯಾವುದು ಯಜ್ಞ ಮಾಡುವಂತ ಹಕ್ಕಿಲ್ಲ. ಯಾಕಂದ್ರೆ ಬೇರೆಯವ್ರಿಗೆ ಯಾರಿಗೂ ನಾನು ಬುದ್ಧಿ ಕೊಟ್ಟಿಲ್ಲ. ನನ್ನ ಸೃಷ್ಟಿಯಲ್ಲೇನೆ ಅತಿ ಶ್ರೇಷ್ಠವಾದ್ದು ಅಂದ್ರೆ ಮಾನವ ಜಾತಿ. ಆ ಒಂದು ಮಾನವ ಜಾತಿಗೆ ಮಾತ್ರ ನಾನು ಈ ಬುದ್ಧಿವಂತಿಕೆ ಕೊಟ್ಟಿದ್ದೇನೆ. ಅದರಲ್ಲೂ ಯಾರ್ದು ವಿಶೇಷ ಪುಣ್ಯ ಇರುತ್ತೋ ಅವ್ರು ಇದನ್ನ ತಿಳ್ಕೊಂತಾರೆ. ಸೊ ಇಲ್ಲಿ ಅದನ್ನ ನಾವು ಏನ್ ಮಾಡ್ಬೇಕು, ಯಾಕೆ ಮಾಡ್ಬೇಕು, ಇದನ್ನ ಇಲ್ಲಿ ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾನೆ. ಇವಾಗ ನೋಡಿ, ನಮಗೊಂದು ಸಾಮಾನ್ಯ ಜ್ಞಾನ ಏನಿದೆ, ನಾವು ಹೋಟೆಲ್ಗೆ ಹೋದ್ರೆ ನಾವು ಏನ್ ತಿಂತೀವಿ ಅದಕ್ಕೆ ಆಮೇಲೆ ಅವ್ರು ಬಿಲ್ ಕೊಡ್ತಾರೆ, ಅದನ್ನ ನಾವು ದುಡ್ಡು ಕೊಟ್ಟು ಬರ್ಬೇಕು. ಇದು ನಮಗೆ ಸಾಮಾನ್ಯ ಜ್ಞಾನ ಅಲ್ಲ. ಇದು ಛತ್ರಕ್ಕೆ ಹೋದ್ರೆ ಅಲ್ಲಿ ಊಟ ಹಾಕ್ತಾರೆ, ಅದು ದಾನದ ಛತ್ರ, ಅಲ್ಲಿ ನೀವೇನ್ ಕೊಡೋದು ಬೇಕಾಗಿಲ್ಲ. ನಿಮ್ಗಾಗಿ ಏನಾದ್ರೂ ಬುದ್ಧಿ ತಿಳಿತು ಅಂದ್ರೆ ನೀವಲ್ಲಿ ದಾನದ ಪೆಟ್ಟಿಗೆ ಇರುತ್ತೆ, ಅದ್ರಲ್ಲಿ ಹಾಕಿ ಬರ್ಬೋದು. ಇಲ್ಲಿ ಯಾಕೆ ಈ ಪರಮಾತ್ಮ ಹೇಳ್ತಾ ಇದ್ದಾನೆ ಇದನ್ನ ಅಂದ್ರೆ ನಮಗ್ ಗೊತ್ತಿಲ್ಲ. ಇವಾಗ ನೋಡಿ, ಇವಾಗ ನಮ್ಗೆ ಗೊತ್ತಾಗುತ್ತೆ ಇದನ್ನೆಲ್ಲ ತಿಳ್ಕೊಂಡ್ಮೇಲೆ. ಓಹೋ, ಇದು ಈ ರೀತಿ ಇದೆಯಾ? ಇವಾಗ ಹೋಟ್ಲಿಗೆ ಹೋಗಿ ಓಹೋ ಬಿಲ್ಲು ಎದಕ್ಕಪ್ಪ ಇದು ಬಿಲ್ಲು ನನಗೆ ಕೊಟ್ಟಿಯಾ ಅಂತ ಕೇಳಿದ್ರೆ ಅವ್ರೇನು ಅವ್ರು ನಿಮ್ಮನ್ನು ಮೊದಲನೇದು ಹೇಗ್ ನೋಡ್ತಾರೆ ಅದನ್ನ ನಾವು ವಿಚಾರ ಮಾಡ್ಬೇಕು. ಆಮೇಲೆ ನಿನಗೇನ ಬುದ್ಧಿ ಕೆಟ್ಟಿದೆಯಾ? ಬೇಸ್ ತಿಂದು ನೀನು ಆಮೇಲೆ ಏನಿದೆ ಇವಾಗ ಇದು ಎದಕ್ಕೆ ಬಿಲ್ಲ ಅಂತ ಕೇಳ್ತೀಯಲ್ಲ. ಇವಾಗ ನಾನು ಹೇಳಿದ್ಮೇಲೆ ಪರಿಸ್ಥಿತಿ ನಿಮ್ಗೆ ಅದೇ ರೀತಿ ಅನ್ಸುತ್ತೆ ನೋಡಿ. ಸೂರ್ಯ ಭಗವಾನ್, ಪೃಥ್ವಿ, ಈ ಪೃಥ್ವಿಗೆ ಬೆಳಕು ಮತ್ತು ಉಷ್ಣತೆ. ಯಾಕೆ? ಜೀವ ಇಲ್ಲಿ ಬದುಕಬೇಕಂತಂದ್ರೆ ಉಷ್ಣತೆ ಬೇಕು, ಬೆಳಕು ಬೇಕು. ಇದೆರಡು ಬರೋದು ಸೂರ್ಯ ಭಗವಾನ್ನಿಂದ. ಈ ಭೂಮಿಯಲ್ಲಿ ಆಹಾರ ಉತ್ಪನ್ನ ಆಗುತ್ತೆ. ಎದರಿಂದ ಆಗುತ್ತೆ? ಮಣ್ಣಿನಿಂದ ಉತ್ಪನ್ನ ಆಗುತ್ತೆ. ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಗೊಬ್ಬರ, ಬಾಕಿ ಎಲ್ಲ ಸತ್ವಗಳು ಆಹಾರನ್ನು ಉತ್ಪನ್ನ ಮಾಡಲಿಕ್ಕೆ ಆ ಒಂದು ಭೂಗರ್ಭದಲ್ಲಿ ಇದೆಲ್ಲ ಕೂಡಿದೆ. ಇದ್ರ ಜೊತೆಗೆ ನಮಗೆ ಉಸಿರಾಡ್ಲಿಕ್ಕೆ ಏನಿದೆ? ಗಾಳಿ. ಸೊ ಇಲ್ಲೇನಾಯ್ತು? ನಮಗೆ ಉಸಿರಾಡ್ಲಿಕ್ಕೆ ಗಾಳಿ ಪರಮಾತ್ಮ ಕೊಡ್ತಾ ಇದ್ದಾನೆ, ನಮಗೆ ಅಡ್ಡಾಡ್ಲಿಕ್ಕೆ ಭೂಮಿ ಪರಮಾತ್ಮ ಕೊಟ್ಟಿದ್ದಾನೆ, ಕುಡಿಲಿಕ್ಕೆ ನೀರು ಪರಮಾತ್ಮ ಕೊಟ್ಟಿದ್ದಾನೆ, ಹೊರಗಡೆ ತಿರುಗಾಡ್ಲಿಕ್ಕೆ ಬೆಳಕು ಆ ಪರಮಾತ್ಮ ಕೊಟ್ಟಿದ್ದಾನೆ. ಇದೆಲ್ಲ ನಾವ್ ಏನ್ ಅನ್ಕೊಂಡ್ಬಿಟ್ಟಿದೀವಿ ಇವಾಗ? ಇದೇನ್ ಧರ್ಮಛತ್ರ ಅಲ್ಲ. ಇದೆಲ್ಲ ಒಂದು ಕಾರ್ಯ, ಒಂದು ಪ್ರಕೃತಿಯಿಂದ ನಡೀತಾ ಇದೆ. ಇದಕ್ಕೆ ಏನು
ಪರಮಾತ್ಮ ನಮ್ಮನ್ನು ಕೇಳ್ತಾ ಇರೋದಿಷ್ಟೇ, ನೀನ್ ಏನ್ ಕಾರ್ಯ ಮಾಡ್ತಾ ಇದೆಯಲ್ಲಪ್ಪ, ಇದೆಲ್ಲ ನೀನೇನ್ ಇಲ್ಲಿದ್ದು ಅನುಭವಿಸ್ತಾ ಇದೆಯಲ್ಲ ಈ ಒಂದು ಭೂಮಿ ಮೇಲೆ, ನಿಂದೇನಿದೆ ಹೇಳಿ ಇಲ್ಲಿ. ಇವಾಗ ನಾನು ನೀರು ಕೊಡಂಗಿಲ್ಲ, ನಾನು ಸೂರ್ಯನು ಕಿರಣಗಳು ಬರಂಗಿಲ್ಲ, ಭೂಮಿ ಮೇಲೆ ಆಹಾರನೂ ಬೆಳೆಯಂಗಿಲ್ಲ, ನಿನಗೆ ಉಸಿರಾಡ್ಲಿಕ್ಕೆ ನಾನು ಹವಾನು ಕೊಡಂಗಿಲ್ಲ. ಏನಾಗುತ್ತೆ ನಿನ್ನ ಪರಿಸ್ಥಿತಿ? ಎಷ್ಟು ದಿವಸ ಬದುಕ್ತೀನಿ ನೀನು? ಇದು ನಾವು ವಿ ಹ್ಯಾವ್ ಟೇಕನ್ ಫಾರ್ ಗ್ರಾಂಟೆಡ್. ಹೇಗೆ ಮಕ್ಕಳು ನಮ್ಮ ಅಪ್ಪ ಇದಾರ್ ಬಿಡು, ನಮ್ಮ ಅಮ್ಮ ಇದಾರ್ ಬಿಡು ನೋಡ್ಕೊಂತಾರೆ, ಹಾಗೆಲ್ಲ ನಾವು ಬೆಳೆಯೋದು ಚಿಕ್ಕಂದಿಂದ. ನಮ್ಗೇನ್ ಬೇಕಪ್ಪ, ನಮ್ಗೇನ್ ಬೇಕೋ ಅವ್ರು ಕೊಡ್ತಾರಲ್ಲ, ಅವ್ರು ಕೊಡ್ತಾನೆ ಇರ್ತಾರೆ, ನಾವು ತಗಂತಾನೆ ಇರ್ತೀವಿ. ಅದ್ರ ಕಿಮ್ಮತ್ತು ನಮಗೆ ಗೊತ್ತಿಲ್ಲ. ಸೊ ಹಾಗೆ ಇಲ್ಲಿ ಪರಮಾತ್ಮ ಕೇಳೋದಷ್ಟೇ, ನೀನ್ ಏನು ಮಾಡ್ಬಿಡಪ್ಪ, ನೀನ್ ಏನೇನ್ ಕೆಲಸ ಮಾಡ್ತಾ ಇದೆಯೋ ನನ್ನ ಪ್ರತಿ ಅರ್ಪಣೆ ಮಾಡಿ ನೀನು ಮಾಡು, ಬೇರೆ ಏನು ಬೇಕಾಗಿಲ್ಲ ನಿನ್ನಿಂದ ನನಗೆ. ಇಷ್ಟೇ ಇಲ್ಲಿ ಹೇಳೋದವ್ರು. ಇದು ಯಜ್ಞ ಅಂತಾರೆ ಇವರು. 5 ರೀತಿ ಯಜ್ಞ ಇದೆ. ಇದು ಯಾರು ಹೇಳ್ತಾರೆ ನಮಗೆ? ವೇದಗಳು ಹೇಳ್ತಾರೆ. ಒಂದು ಬ್ರಹ್ಮಯಜ್ಞ. ಬ್ರಹ್ಮಯಜ್ಞ ಅಂದ್ರೆ ಏನು? ಈ ನಮ್ಮ ವೇದ ಪುರಾಣಗಳು, ಉಪನಿಷತ್ತುಗಳು, ಇದರ ಪ್ರತಿ ನಮಗೆ ಒಂದು ಆಧಾರ, ಮತ್ತು ಅದನ್ನ ಓದಬೇಕು, ತಿಳ್ಕೋಬೇಕು, ಇನ್ನೊಬ್ರಿಗೆ ಕೂಡ ಹೇಳ್ಬೇಕು, ಮತ್ತೆ ಅದನ್ನು ಪರಿಪಾಲನೆ ಮಾಡಬೇಕು. ಈ ಮೊದಲನೇ ಒಂದು ಯಜ್ಞ. ಇದೆಲ್ಲ ಪ್ರಿಸ್ಕ್ರೈಬ್ಡ್, ಇದು ಮಾಡ್ಲಿಕ್ಕೆ ಬೇಕು ನಾವು. ಇದರಲ್ಲಿ ಋಷಿ ಋಣ ಕೂಡ ಇದರಲ್ಲೇ ಬರುತ್ತೆ, ಯಾಕಂದ್ರೆ ಋಷಿಗಳು ಇದನ್ನೆಲ್ಲ ಬರೆದಿದಾರಲ್ಲ, ಋಷಿ ಋಣ ಕೂಡ ಇದರಲ್ಲಿ ಬರುತ್ತೆ. ಎರಡನೇದೇನಪ್ಪ? ಮನುಷ್ಯ ಯಜ್ಞ. ನಮಗೆ ಹುಟ್ಟದಾಗಿನಿಂದ ಹಿಡಿದು ಇಲ್ಲಿವರೆಗೆ ಸಾಕಷ್ಟು ಜನ ನಮ್ಮ ಒಂದು ಬೆಳವಣಿಗೆ ಕಾರಣರಾಗಿದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಪರಮಾತ್ಮ, ಕೃತಜ್ಞತಾ ಒಂದು ವಿಷಯ ಬುದ್ಧಿ ನಿನ್ನಲ್ಲಿ ಇರ್ಲಪ್ಪ. ಪ್ರಾಣಿಗಳಿಗೆ ಮನುಷ್ಯರಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನಂದ್ರೆ ಕೃತಜ್ಞತೆ. ಇಲ್ಲಿ ಯಾರ್ಯಾರಿಗೆ? ಚಿಕ್ಕಂದಿನಿಂದ ಮೊದಲನೇದಾಗಿ ನಿಮ್ಮ ತಂದೆ ತಾಯಿಗಳಿಗೆ, ನಿಮಗೆ ವಿದ್ಯಾಭ್ಯಾಸ ಹೇಳ್ಕೊಟ್ಟ ಟೀಚರ್ಗಳಿಗೆ, ನಮಗೆ ಆಹಾರ ಕೊಡ್ತಕ್ಕಂಥ ಆ ಒಂದು ರೈತನಿಗೆ, ನಮಗೆ ರೋಗ ಬಂದಾಗ ನಮಗೆ ಚಿಕಿತ್ಸೆ ಕೊಡ್ತಕ್ಕಂಥ ಆ ಡಾಕ್ಟರ್ಗಳಿಗೆ, ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಂದಾಗ ನಮಗೆ ಬಂದು ಪೂಜೆ ಪುನಸ್ಕಾರ ಮಾಡಿಕೊಡ್ತಕ್ಕಂಥ ಆ ಪುರೋಹಿತರಿಗೆ, ಪಂಡಿತರಿಗೆ, ಆಚಾರ್ಯರಿಗೆ, ಮತ್ತೆ ಬಾಕಿ ಎಲ್ಲಾ ಜೀವನದಲ್ಲಿ ನಮ್ಮ ಇವಾಗ ಸಹಾಯ ಮಾಡ್ತಾ ಇದ್ದಾರೆ ನೋಡಿ, ಬೇರೆ ಬೇರೆ ರೀತಿ. ಹೊರಗಡೆ ಕಾಲಿಟ್ರೆ ಒಬ್ಬೊಬ್ರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ನೀನ್ ಋಣಿಯಾಗಿರು. ಇವಾಗ ನಮಗೆ ಗೊತ್ತಾಗ್ತಾ ಇದೆ ಕೆಲಸ ಮಾಡೋರ್ದು ಏನಪ್ಪಾ ಅವ್ರದ್ದು ಮಹತ್ವ ಅಂತೇಳಿ. ಇವಾಗ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಇದೆ. ಇಲ್ಲಂತೂ ಬಾಂಬೆಯಲ್ಲಿ ಸಂಪೂರ್ಣವಾಗಿ ಬಂದ್ ಆಗ್ಬಿಟ್ಟಿದೆ ಲಾಕ್ಡೌನ್. ಇಲ್ಲಿ ಅಷ್ಟು ಸ್ಟ್ರಿಕ್ಟ್ ಇದೆ, ಒಬ್ಬರನ್ನ ಒಳಗಡೆ ಬಿಡ್ತಾ ಇಲ್ಲ ಬಿಲ್ಡಿಂಗ್ ಅಲ್ಲಿ. ಸೊ ಮನೆಯಲ್ಲಿ ಪ್ರತಿಯೊಂದು ಕೆಲಸ, ಕಸ ಹೊಡೆಯೋದಾಯ್ತು, ಸಾರ್ಸೋದಾಯ್ತು, ಪಾತ್ರೆ ತಿಕ್ಕೋದಾಯ್ತು, ಅಡಿಗೆ ಮಾಡೋದಾಯ್ತು, ಬಟ್ಟೆ ಒಗೆಯೋದಾಯ್ತು, ಎಲ್ಲ ನಾವೇ ಮಾಡ್ಕೋಬೇಕು. ಅಷ್ಟು ಸ್ಟ್ರಿಕ್ಟ್. ಇವಾಗ ಗೊತ್ತಾಗುತ್ತೆ, ಓ ಅದ್ರ ಕಿಮ್ಮತ್ ಏನಪ್ಪಾ ಇವ್ರು ಕೆಲಸ ಮಾಡೋದಿರೋದ್ರಿಂದ. ಇಲ್ಲಾಂದ್ರೆ ಏನು, ನನ್ನ ಹತ್ರ ದುಡ್ಡಿದೆ ಬಿಡು, ಅವ್ರು ಇಷ್ಟೆಲ್ಲ ಕೊಡೋದು, ಇನ್ನೊಂದು 200 ರೂಪಾಯಿ ಜಾಸ್ತಿ ಕೇಳ್ತದ್ರೆ ಕೊಡು, ಏನ್ ತಪ್ಪೈತೆ, ಇಷ್ಟೇ ನಾವು ಮಾತಾಡೋದು. ಆದ್ರೆ ಆ ಒಂದು ಭಾವನೆ ಇದೆಯಾ ನಮಗೆ? ಅದು ಮನುಷ್ಯ ಯಜ್ಞ. ಭೂತ ಯಜ್ಞ. ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಕಿಮಿ, ಕ್ರೀಟ, ನಮ್ಮ ಸುತ್ತಮುತ್ತ ಏನಿದಾವೆ ಅವೆಲ್ಲದಕ್ಕೂ ಕೂಡ ಭಗವಂತ ಜೀವನ ಕೊಟ್ಟಿದ್ದಾನೆ. ನಮಗೆಷ್ಟು ಅಧಿಕಾರ ಇದೆಯೋ ಜೀವನ ಮಾಡ್ಲಿಕ್ಕೆ, ಅವಕ್ಕೂ ಕೂಡ ಅಷ್ಟೇ ಅಧಿಕಾರ ಇದೆ. ಅಲ್ಲಿ ನಮ್ಗೆ ಹೇಗ್ ಬೇಕೋ ಹಾಗೆ ನಾವಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಕೂಡ್ದವ್ರು ಈ ಪ್ರಾಣಿಗಳ ಜೊತೆಗೆ, ಪಕ್ಷಿಗಳ ಜೊತೆಗೆ. ಅದಕ್ಕೂ ನಾವೆಷ್ಟು ಸಹಾಯ ಮಾಡಕ್ಕಾಗತ್ತೆ ಸಹಾಯ ಮಾಡ್ವಿ. ಇವಾಗ ನಮ್ಮ ದೇಹದಲ್ಲಿ 50 ಟ್ರಿಲಿಯನ್ ಸೆಲ್ಸ್ ಇದೆ ಅಂತ ನಾವು ಎಲ್ಲ ಮೊನ್ನೆ ನಿಮಗೆ ಡೀಟೇಲ್ಸ್ ಕೊಟ್ಟೆ, ಯಾವ್ದಾವ್ದು ಎಷ್ಟೆಷ್ಟಿದೆ ಅಂತೇಳಿ. 50 ಟ್ರಿಲಿಯನ್ ಸೆಲ್ಸ್ ಇತ್ತಂದ್ರೆ
100 ಟ್ರಿಲಿಯನ್ ಬ್ಯಾಕ್ಟೀರಿಯಾ ಇದೆ ನಮ್ಮ ದೇಶದಲ್ಲಿ, ನಮ್ಮ ದೇಹದಲ್ಲಿ. ಆ ಬ್ಯಾಕ್ಟೀರಿಯಾ ಇರೋದ್ರಿಂದ ನಾವು ಬದುಕಿದೀವಿ. ನೀವು ಹೊರಗಡೆ ಯಾಕೆ ನೋಡ್ತೀರಿ? ನಿಮ್ಮಲ್ಲೇ ನೀವು ನೋಡಿ, ಅಷ್ಟು ಬ್ಯಾಕ್ಟೀರಿಯಾ ನಿಮ್ಮಲ್ಲಿ, ನಿಮ್ಮ ಒಂದು ಬದುಕಿನ ಸಲುವಾಗಿ ಅವೆಲ್ಲ ಅವು ಕಾರ್ಯ ಮಾಡ್ತಾ ಇವೆ. ನಮಗೆ ಗೊತ್ತಿಲ್ಲ. ಯಾವಾಗ ಗೊತ್ತಾಗತ್ತೆ? ಈ ಒಂದು ಬ್ರಹ್ಮಯಜ್ಞ ಅಂದ್ರೆ ಋಷಿ ಯಜ್ಞ ನಾವೇದೆ ತಿಳ್ಕಂತೀವಲ್ಲ, ವೇದಗಳಿಂದ, ಈ ಉಪನಿಷತ್ತುಗಳಿಂದ ತಿಳುವಳಿಕೆ ಬಂದಾಗ ಅವಾಗ ನಮ್ಮ ಜೀವನ ಚೊಕ್ಕಾಗಕ್ಕೆ ಶುರು ಆಗುತ್ತೆ. ಇಲ್ಲಿವರೆಗೂ ನಮಗೆ ಗೊತ್ತಿಲ್ಲಪ್ಪ, ಇವಾಗ ಗೊತ್ತಾಯ್ತಲ್ಲ. ಇವಾಗ ನಾವು ಯಾವುದೇ ರೀತಿಯಿಂದ ನಮ್ಮ ಕಡೆಯಿಂದ ದೋಷ ಆಗೋದಿಲ್ಲ. ಪ್ರತಿಯೊಂದು ಕಾರ್ಯ ದೈವ ಕಾರ್ಯ ಆಗುತ್ತೆ, ಬರೀ ಕಾರ್ಯ ಅಲ್ಲ, ದೈವ ಕಾರ್ಯ ಆಗುತ್ತೆ. 4ನೇದು ಪಿತೃಯಜ್ಞ. ನಮ್ಮ ಯಾರು ಸ್ವರ್ಗೀಯವಾಗಿ ಹೋಗಿರ್ತಾರೋ ಅವ್ರಿಗೆಲ್ಲ, ಅವ್ರು ನಮ್ಮ ಜೀವನದಲ್ಲಿ ಸಾಕಷ್ಟು ನಮಗೆ ಏಳ್ಗೆಗೆ ಅವ್ರ ಕಾರಣರಾಗಿ ಹೋಗಿದಾರಲ್ಲ, ಅವ್ರು ಇವಾಗ ಯಾವುದೋ ಒಂದು ಲೋಕಕ್ಕೆ ಹೋಗಿದ್ದಾರೆ. ಅವರ ಪ್ರತಿ ನಾವು ಇರಲ್ಲಿವರೆಗೂ, ಜೀವ ಇರಲ್ಲಿವರೆಗೂ ನಾವು ಏನ್ ಕೊಡ್ಬೇಕು? ಪಿಂಡ ಪ್ರದಾನ ಮಾಡ್ಬೇಕು, ಅವರಿಗೆ ಶ್ರಾದ್ದ ಮಾಡ್ಬೇಕು. ಇಷ್ಟೇ. ಇದು ಪಿತೃಯಜ್ಞದಲ್ಲಿ ಬರುತ್ತೆ. ಇದನ್ನಲ್ಲಿ ಫೇಲ್ ಆಗ್ಬಾರ್ದು ಅಂತ ನೀವು ವರ್ಷಕ್ಕೊಮ್ಮೆ ಮಾಡ್ತೀರಲ್ಲ, ಮಾಡಿ. ವರ್ಷಕ್ಕೊಮ್ಮೆ ಅದನ್ನು ಮಾಡ್ಲಿಕ್ಕೆ ಬೇಕು. ಇದು ಪಿತೃಯಜ್ಞ, ಇದು ನಮ್ಮ ಕರ್ತವ್ಯ. 5ನೇದು ದೈವಯಜ್ಞ. ಇಲ್ಲಿ ಮುಖ್ಯವಾಗಿ ಬಂತು ನೋಡಿ. ಇಲ್ಲಿ ಪರಮಾತ್ಮ ಹೇಳೋದು, ನೋಡಪ್ಪ, ನಿನಗೆ ನಾನು ಎಲ್ಲ ಇದನ್ನ ಮಾಡ್ತಾ ಇರೋದು, ನನ್ನ ಸೃಷ್ಟಿಯನ್ನು ನಡೆಸ್ತಾ ಇರೋದು 33 ಕೋಟಿ ದೇವತೆಗಳಿದ್ದಾರೆ. ಅವರು ಪ್ರತಿಯೊಂದು, ನಿಮಗೆ ಮೊನ್ನೆ ನಾನು ಅದನ್ನು ಹೇಳಿದೆ, ಕಿವಿಗೆ ನೋಡ್ಲಿಕ್ಕೆ ಒಬ್ಬ ದೇವತೆ ಇದ್ದಾನೆ, ಕಣ್ಣಿಗೊಬ್ಬ ದೇವತೆ ಇದ್ದಾನೆ, ಕೈಗೊಬ್ಬನಿದ್ದಾನೆ, ಕಾಲ್ಗೊಬ್ಬನಿದ್ದಾನೆ, ನಿಮ್ಮ ಪಚನ ಶಕ್ತಿಗೊಬ್ಬನಿದ್ದಾನೆ, ಮೆದುಳಿಗೊಬ್ಬರಿದ್ದಾರೆ ದೇವತೆಗಳು, ನಿಮ್ಮ ನಾಲ್ಗೆಗೊಬ್ಬರಿದ್ದಾರೆ. ಸೊ ಪ್ರತಿಯೊಂದು ವಸ್ತು ಒಂದು ದೇವತೆ ಅದನ್ನ ನೋಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ನೀವು ಸಹಕಾರದಿಂದ ಅವ್ರ ಪ್ರತಿ ಕೂಡ ನಿಮಗೊಂದು ಕೃತಜ್ಞತೆ ಇರಲಿ, ಮತ್ತೆ ನೀವು ಮಾಡ್ತಕ್ಕಂಥದ್ದು ಅರ್ಪಣೆ ಮಾಡ್ರಿ. ಇವಾಗ ಹೇಗೆ ನಮ್ಮ ದೇಹ ಇದೆ, ದೇಹದಲ್ಲಿ ಒಂದು ಭಾಗ ನಮ್ಮ ಕೈ. ಓಕೆ, ಇವಾಗ ಈ ಕೈ ಏನ್ ಹೇಳುತ್ತೆ, ನಾನ್ ನಿಮ್ ಮಾತು ಕೇಳೋದಿಲ್ಲ ರೀ, ನಾನು ಯಾಕೆ ಕೇಳ್ಬೇಕು? ಇದು ಆ ಇಡೀ ಒಂದು ದೇಹದ ಒಂದು ಭಾಗ ಅಷ್ಟೇ. ಅದಕ್ಕೆ ಕೇಳೋದಿಲ್ಲ ಅಂದ್ರೆ ಅದಕ್ಕೆ ಬರ್ತಾ ಇರೋದು ಪೋಷಣೆ ಎಲ್ಲ ಎಲ್ಲಿಂದ ಬರ್ತಾ ಇದೆ? ಆಹಾರ ಎಲ್ಲ ಹೊಟ್ಟೆಯಿಂದ, ಆಹಾರ ಮತ್ತು ಶಕ್ತಿ, ನ್ಯೂಟ್ರಿಯೆಂಟ್ಸ್ ಅಂತ ಏನಂತೀವಿ, ಅದೆಲ್ಲ ಬರ್ತಾ ಇದೆ ಹೊಟ್ಟೆಯಿಂದ ಬರ್ತಾ ಇದೆ. ಪಚನ ಆದ್ಮೇಲೆ ಹೊಟ್ಟೆ ಕಳಿಸ್ತಾ ಇದೆ. ರಕ್ತ ಸಂಚಲನೆ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ, ಹೃದಯದಿಂದ ಹೋಗಿ ಶುದ್ಧ ಆಗಿ ರಕ್ತ ಅಲ್ಲಿ ಬರ್ತಾ ಇದೆ. ಪ್ರತಿಯೊಂದು ವಿಷಯದಲ್ಲೂ ಆ ಒಂದು ಕೈಗೇನಿದೆ ಸಪೋರ್ಟ್ ಬೇರೆ ಕಡೆಯಿಂದ ಬರ್ತಾ ಇದೆ. ಅದೇ ರೀತಿ ನಮಗೂ ಕೂಡ ಇವಾಗ ಹೇಗೆ ನಾವು ವಿಚಾರ ಮಾಡಿದ್ವಿ, ನೀರಾಯ್ತು, ಗಾಳಿ ಆಯ್ತು, ಈ ಭೂಮಿ ಆಯ್ತು, ಈ ಸೂರ್ಯನ ಕಿರಣಗಳಾಯ್ತು, ಎಲ್ಲದೂ ನಮಗೆ ಈ ಪರಮಾತ್ಮ ಕೊಡ್ತಕ್ಕಂಥದ್ದು. ಅದ ಆತ ಕೊಡ್ತಾ ಇದ್ದಾನಂದ್ಮೇಲೆ ಮತ್ತೆ ನಾವು ಆತನ ಸಲುವಾಗಿ ಕೆಲಸ ಮಾಡ್ಬೇಕಲ್ವಾ? ನಮ್ದು ಸ್ವಾರ್ಥ ಇಲ್ಲಿ ಏನ್ ಬಂತು? ಇವಾಗ ಹೇಗೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದಾಗ ಅವ್ರು ನಿಮ್ಗೆ ಏನ್ ಮಾಡ್ತಾರೆ, ಮನೆಯಿಂದ ಪಿಕಪ್ ಮಾಡ್ತಾರೆ ಅವರು, ಇಲ್ಲ ಅಂದ್ರೆ ನಿಮ್ಗೆ ಟ್ರಾವೆಲ್ ಅಲೌನ್ಸ್ ಕೊಟ್ಟಿರ್ತಾರೆ. ಆಫೀಸಿಗೆ ಬಂದ್ಮೇಲೆ ಒಂದು ಜಾಗ ಕೊಡ್ತಾರೆ ಕೂಡ್ಲಿಕ್ಕೆ, AC ಇರುತ್ತೆ, ಟೈಮ್ ಟು ಟೈಮ್ ಟೀ ಕಾಫಿ ಸರ್ವ್ ಮಾಡ್ತಿರ್ತಾರೆ. ಮತ್ತೆ ಸಾಕಷ್ಟು ಆಫೀಸಲ್ಲಿ ಲಂಚ್ ಸ್ನ್ಯಾಕ್ಸ್ ಎಲ್ಲ ವ್ಯವಸ್ಥೆ ಇರುತ್ತೆ, ಕಂಪ್ಯೂಟರ್ ಇರುತ್ತೆ, ಸಾಕಷ್ಟು ಜನ ಸಹಯೋಗಿಗಳಿರ್ತಾರೆ. ಇವರೆಲ್ಲ ಮಾಡ್ತಾ ಅಲ್ಲಿ ನೀನ್ ಏನ್ ಮಾಡ್ಬೇಕು? ಕಂಪನಿಯವ್ರು ಏನ್ ಹೇಳ್ತಾರೆ ಅದನ್ನ ಕೆಲಸ ಮಾಡ್ಬೇಕಲ್ವಾ? ಅಲ್ಲಿ ನೀನ್ ಏನಾದ್ರೂ ಸ್ವಂತ ವ್ಯಾಪಾರ ಏನನ್ನ ಶುರು ಮಾಡಿದ್ರೆ ಅದು ಮ್ಯಾನೇಜ್ಮೆಂಟ್ಗೆ ಗೊತ್ತಾದ್ರೆ ಏನ್ ಮಾಡ್ತಾರ ಅವರು? ಎಕ್ಸಾಕ್ಟ್ಲಿ ಇದೇ ಮಾತಿಲ್ಲಿ. ಇದೆಲ್ಲ ಕೊಟ್ಟಿರೋದು ಪರಮಾತ್ಮ ಕೊಟ್ಟಿದ್ದಾನೆ. ಅಲ್ಲಿ ನೀನ್ ಸ್ವಂತ ವ್ಯಾಪಾರ ಹೆಂಗ್ ಮಾಡ್ತೀಯಾ? ಏನ್ ಮಾಡಿದ್ರು ಯಾರು ನಿನಗೆ ಇದೆಲ್ಲ ಕೊಟ್ಟಿದಾರ ಅವನ್ ಪ್ರತಿ ಮಾಡ್ಬೇಕಲ್ವಾ? ಇಲ್ಲಿ ಭಗವಂತ ಏನು ನನಗೆ 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 ಅಂತ ಏನ್ ಕೇಳ್ತಾ ಇಲ್ಲ ಆತ ಹೇಳ್ತದನ್ನ ಇಷ್ಟು ತಿಳ್ಕೊಳಪ್ಪ ಅಷ್ಟೇ. ನಾನು ಹೇಳ್ದಂಗ್ ಮಾಡು. ಅದನ್ನ ಎಲ್ಲಿ ಹೇಳಿದೀನಿ ನಾನು? ಶಾಸ್ತ್ರಗಳಲ್ಲಿ ಹೇಳಿದೀನಿ. ಓದ್ಕ ನೀನು. ನಿನ್ ಧರ್ಮ ಏನಿದೆ? ನಿಮ್ಮ ತಂದೆ ತಾಯಿ ಪ್ರತಿ ನಿಮ್ಮ ಧರ್ಮ ಏನಿದೆ? ನಿಮ್ಮ ಕುಟುಂಬದ ಸದಸ್ಯರ ಪ್ರತಿ ನಿಮ್ಮ ಧರ್ಮ ಏನಿದೆ?
ಸಮಾಜದ ಪ್ರತಿ ನಿಮ್ಮ ಧರ್ಮ ಏನಿದೆ, ಜಂತುಗಳ ಪ್ರತಿ ನಿಮ್ಮ ಧರ್ಮ ಏನಿದೆ ಎಲ್ಲ ನೀವು ತಿಳ್ಕೊಳ್ಳಿ. ಎಲ್ಲ ಹೇಳಿದ್ದೀನಿ ನಾನು. ಅತಿಥಿಗಳ ಪ್ರತಿ ನಿಮ್ಮ ಧರ್ಮ ಏನಿದೆ ಅದನ್ನ ತಿಳ್ಕೊಂಡು ನೀನ್ ಕಾರ್ಯ ಮಾಡು. ನಾನು ಬೇರೆ, ನನಗ್ ತಿಳಿದಂಗೆ ನಾನು ಮಾಡ್ತೀನಿ ಅಂತಂದ್ರೆ ಅದು ತಪ್ಪು. ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇದು 11ನೇ ಶ್ಲೋಕ. ಇದು ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯತಾಂ. ಇಲ್ಲಿ ಭಾವಯಂತು ಅಂದ್ರೇನು? ಭಗವಂತನಿಗೆ ಪ್ರಿಯ ಆಗುತ್ತೆ, ಸಂತೋಷ ಆಗುತ್ತೆ. 3 ಸತಿ ಹೇಳ್ತಾರ, 3 ಸತಿ ಬಂತು. ಭಾವಯತ, ಭಾವಯಂತು, ಭಾವಯಂತಹ. 2 ಸತಿ ಪರಮಾತ್ಮನಿಗೆ ಪ್ರೀತಿ, ಇನ್ನೊಂದು ಸತಿ ಭಾವಯಂತ ಅಂದ್ರೆ ಒಬ್ರಿಗೊಬ್ರು ಪ್ರೀತಿ. ಶ್ರೇಯ ಅಂದ್ರೆ ಇಲ್ಲಿ ನಿಮಗೆ ಏಳಿಗೆ ಆಗತ್ತೆ. ಹೇಗೆ? ಯಾರು ಈ ಒಂದು ಕಾರ್ಯವನ್ನು ಯಜ್ಞ ರೂಪದಿಂದ ಭಗವಂತನಿಗೆ ಅರ್ಪಣೆ ಮಾಡಿ, ಆ ಭಗವಂತ ಅಂದ್ರೆ ಅವನ ಜೊತೆಗೆ ಯಾರು 33,000 ಕೋಟಿ ದೇವತೆಗಳು ಬರ್ತಾರಲ್ಲ, ಅವರೆಲ್ಲರೂ ಬರ್ತಾರೆ. ಅವರೆಲ್ಲ ನಿನಗೆ ಸಂತುಷ್ಟರಾಗ್ತಾರೆ ನೀನ್ ಆ ರೀತಿ ಮಾಡೋದ್ರಿಂದ. ಸೊ ನಿನಗೆ ಮತ್ತು ಆ ಒಂದು ದೇವತೆಗಳಿಗೆ ಏನಾಗುತ್ತೆ? ಒಂದು ಸಹಕಾರ ಬೆಳೆಯುತ್ತೆ, ಒಂದು ಸ್ನೇಹ ಬೆಳೆಯುತ್ತೆ, ಒಂದು ಸಂಬಂಧ ಬೆಳೆಯುತ್ತೆ. ಅದರಿಂದ ನೀನು ಜೀವನದಲ್ಲಿ ನಿನಗೆ ಏಳಿಗೆ ಆಗ್ತಾ ಹೋಗುತ್ತೆ. ಇವಾಗ ಎಲ್ಲ ಪರಮಾತ್ಮ ನೋಡಕ್ ಸಾಧ್ಯ ಇಲ್ಲ. ಇವಾಗ ನಮ್ದೇ ರಾಷ್ಟ್ರನೇ ತಗೊಳ್ರಿ. ರಾಷ್ಟ್ರದಲ್ಲಿ ಏನಿದ್ದಾರೆ? ಯೂನಿಯನ್ ಮಿನಿಸ್ಟರ್ಸ್, ಟಾಪ್ ಲೆವೆಲ್ ಅಲ್ಲಿ ಇರೋದು ಯೂನಿಯನ್ ಮಿನಿಸ್ಟರ್ಸ್. ಚುನಾವಣೆ ಆಗಿ ಬಂದಿರತಕ್ಕಂಥದ್ದು, ಎಲೆಕ್ಟ್ ಆಗಿ ಬಂದವರು ಯೂನಿಯನ್ ಮಿನಿಸ್ಟರ್ಸ್ ಆಗ್ತಾರೆ. ಬೈ ಪ್ರೊಫೆಷನ್ ಬಂದವರು ಸೆಕ್ರೆಟರೀಸ್ ಟು ಕ್ಯಾಬಿನೆಟ್ ಮಿನಿಸ್ಟ್ರಿ ಅವ್ರು ಆಗ್ತಾರೆ. ಅವ್ರಿಗೆಲ್ಲರಿಗೆ ಹೆಡ್ ಏನಿರ್ತಾನೆ? ಪ್ರೈಮ್ ಮಿನಿಸ್ಟರ್ ಇರ್ತಾನೆ. ಎಲ್ಲ ಕೆಲಸ ಪ್ರೈಮ್ ಮಿನಿಸ್ಟರ್ ಮಾಡಕ್ ಸಾಧ್ಯ ಉಂಟಾ? ಸೊ ಅಲ್ಲಿಂದ ಕೊನೆಗೆ ಕ್ಲರ್ಕ್ ಲೆವೆಲ್ ವರೆಗೂ, ಒಂದು ಸಣ್ಣ ಹಳ್ಳಿವರೆಗೂ ಏನಿದ್ದಾರೆ? ಒಬ್ಬರ ಮೇಲೆ ಒಬ್ರು ಜನ ಇದ್ದೇ ಇದ್ದಾರೆ. ಸೊ ಹೀಗೆ ಈ ದೇವತೆಗಳು ಏನಿದ್ದಾರೆ ಇವರೆಲ್ಲ ಸೆಲೆಸ್ಟಿಯಲ್ ಬಾಡೀಸ್ ಅಂತಾರೆ ಇವರಿಗೆ. ದೇವತಾ ಲೋಕದಿಂದ ಬಂದಿರ್ತಕ್ಕಂಥವ್ರು, ಸ್ವರ್ಗದಿಂದ ಬಂದಿರ್ತಕ್ಕಂಥವ್ರು ಇವರು. ಇವ್ರು ಬೇರೆ ಏನಲ್ಲ, ನಮ್ಮ ತರನೇ ಇವರು ಜೀವಿಗಳೇ, ಆದ್ರೆ ಶ್ರೇಷ್ಠ ಜೀವಿಗಳು ಇವರು. ಇದರಲ್ಲಿ ಸರ್ವಶ್ರೇಷ್ಠ ಅಂದ್ರೆ ತ್ರಿಮೂರ್ತಿಗಳು. ಕಂಪ್ಲೀಟ್ ಹೆಡ್ ಆಫ್ ಎಲ್ಲ 33 ಕೋಟಿ ದೇವತೆಗಳಿಗೆ ಮೇಲೆ ಬರ್ತಾರೆ ತ್ರಿಮೂರ್ತಿಗಳು. ಆ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಪರಬ್ರಹ್ಮ. ಇದು ಈ ರೀತಿ ಪ್ರೋಟೋಕಾಲ್ ಬರ್ತದೆ. ಸೊ ಇಲ್ಲಿ ಇವ್ರಿಗೆ ಯಾವಾಗ ಒಂದೊಂದು ಡಿಫೆನ್ಸ್ ಅಂತ ಒಂದಿದೆ, ಹೆಲ್ತ್ ಮಿನಿಸ್ಟ್ರಿ ಅಂತ ಒಂದಿದೆ, ಎಜುಕೇಶನ್ ಬೇರೆ ಇದೆ, ಟ್ರಾನ್ಸ್ಪೋರ್ಟ್ ಬೇರೆ ಇದೆ, ಫೈನಾನ್ಸ್ ಅಂತ ಇದೆ, ಕಾಮರ್ಸ್ ಅಂತ ಇದೆ. ಇವೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್. ಹಾಗೇನೆ ದೇವತೆಗಳು ಇವಾಗ ಅಗ್ನಿ ದೇವರು ಬೆಂಕಿಯನ್ನ ನೋಡ್ತಕ್ಕಂಥವ್ರು, ವಾಯು ದೇವರು ಸಂಪೂರ್ಣ ಒಂದು ಈ ವಾಯುವ ಚಲಾವಣೆ ಅವ್ರು ನೋಡ್ಕೊಂತಾರೆ. ವರುಣ ದೇವರು ಸಂಪೂರ್ಣ ಒಂದು ನೀರಿನ ಚಲಾವಣೆ, ಮಳೆ, ಸಮುದ್ರ ಎಲ್ಲ ನೋಡ್ತಕ್ಕಂಥದ್ದು ವರುಣ ದೇವರು. ಇಂದ್ರ ದೇವತೆಗಳು ಅವರಿಗೆ ರಾಜ. ಸೊ ಇದೇ ರೀತಿ ಹೇಗೆ ದೇವತೆಗಳು ಇದಾರಲ್ಲ, ಈ ರೀತಿ ಕೂಡ ಈ ಒಂದು ಸೃಷ್ಟಿಯ ಒಂದು ಚಲಾವಣೆಯಲ್ಲಿ ಈ ತ್ರಿಮೂರ್ತಿಗಳಲ್ಲಿ ಬರ್ತಕ್ಕಂಥದ್ದು ವಿಷ್ಣು ಸಂಚಾಲನೆ ಅವ್ರ ಕೆಲಸ. ಸೊ ವಿಷ್ಣು ಪರಮಾತ್ಮನ ಒಂದು ಪ್ರೇರಣೆಯಿಂದ ಇವರೆಲ್ಲ ಕೆಲಸ ಮಾಡ್ತಿರ್ತಾರೆ.
ಇಲ್ಲಿ ನಾವು ತಿಳ್ಕೊಬೇಕು ಯಾವ ರೀತಿ ಆಗ್ತದೆ. ಇವಾಗ ಇಲ್ಲಿ ಸೂರ್ಯೋದಯ ಆಗ್ತಾ ಇದೆ, ಸೂರ್ಯಾಸ್ತ ಆಗ್ತಾ ಇದೆ, ನಮಗೇನು ಸಂಬಂಧ? ಅದು ಆಗುತ್ತದು. ನಾನು ಹೇಳಿದ್ರು ಆಗುತ್ತೆ, ಬೇಡ ಅಂದ್ರೂ ಆಗುತ್ತದು. ಅದು ಆಗ್ತಾ ಇದೆ, ನೀನ್ ಅನುಭವಿಸ್ತಾ ಇದೆಯಾ, ಆದ್ರೆ ನೀನ್ ಏನ್ ಕೊಡ್ತಾ ಇದೆಯಾ ಇಲ್ಲಿ? ಸೊ ಇಲ್ಲಿ ಮೊದ್ಲು ತಿಳ್ಕೊ, ನೀನು ಇದು ಯಾವ ರೀತಿ ಆಗ್ತಾ ಇದೆ, ಸೃಷ್ಟಿ ಯಾವ ರೀತಿ ಆಗಿದೆ, ಅದೆಲ್ಲ ಯಾವ ರೀತಿ ನಡೀತಾ ಇದೆ. ಸ್ಕಂದ ಪುರಾಣದಲ್ಲಿ ಅರ್ಚಿತೆ ದೇವ ದೇವೇಶೆ ಶಂಖಚಕ್ರ ಗದಾಧರೆ ಅರ್ಚಿತ ಸರ್ವೇ ದೇವ ಸೂರ್ಯತ ಸರ್ವಗತೋ ಹರಿಹಿ. ಏನು? ನೀವು ವಿಷ್ಣು ಪರಮಾತ್ಮನನ್ನ ಪೂಜೆ ಮಾಡೋದ್ರಿಂದ ಆತನ ಕಡೆಯಿಂದ ಎಲ್ಲ 33 ಕೋಟಿ ದೇವತೆಗಳಿಗೆ ನಿಮ್ಮ ಪೂಜೆ ಸಲ್ಲಿತು. ಯಾಕೆ? ಆ ವಿಷ್ಣು ಪರಮಾತ್ಮನಿಂದನೇ ಅವರಿಗೆ ಆಜ್ಞೆ ಆಯ್ತು, ಇಲ್ಲ ಶಕ್ತಿ ಆಯ್ತು ಸಿಗೋದು. ಅವರಿಗೆ ಮಾಲೀಕ ಆತ್ಮೆ ಅಲ್ಲ. ಸೊ ನೀನು ಪ್ರತಿಯೊಂದು ಏನ್ ಮಾಡ್ತಾ ಇದೀಯಾ, ಇದನ್ನ ನೀನು ಈ ದೇವತೆಗೆ ಆ ದೇವತೆಗೆ ಅಂತ ಮಾಡೋದ್ ಬೇಕಾಗಿಲ್ಲ. ನೀನು ಮಾಡು, ವಿಷ್ಣು ಪರಮಾತ್ಮನ ಹೆಸರಿನಲ್ಲಿ ಮಾಡು, ನೀನು ಸಾಕು. ಎಲ್ಲ ದೇವತೆಗಳಿಗೂ ಇದು ಮುಟ್ಟೋಗುತ್ತೆ. ಅವಾಗ ನಿನ್ನ ಕಾರ್ಯ ಯಜ್ಞವಾಗುತ್ತೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಹೇಗೆ ಆಕಾಶದಿಂದ ಈ ಭೂಮಿ ಮೇಲೆ ಎಲ್ಲಾದ್ರೂ ಮಳೆ ಬೀಳಿ ಅದೆಲ್ಲ ಕೊನೆಗೋಗಿ ಸಾಗರಕ್ಕೆ ಸೇರ್ಬೇಕದು. ಎಷ್ಟು ಎತ್ತರದಗನ ಬೀಳಿ, ಎಷ್ಟು ತೆಗ್ನಗನ ಬೀಳಿ, ಹೇಗೆ ಈ ತರ ಎಲ್ಲ ಸಾಗರಕ್ಕೆ ಹೋಗಿ ಕೊನೆಗೆ ಸೇಗಿರ್ತೋ, ಹಾಗೆ ನೀವು ಯಾರಿಗಾದ್ರೂ ನೀವು ಪೂಜೆ ಮಾಡಿ, ಅದು ಕೊನೆಗೆ ಹೋಗಿ ಸೇರೋದು ಆ ಪರಮಾತ್ಮ ಶ್ರೀಹರಿಯ ಚರಣಕ್ಕೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. 12. ಇಷ್ಟಾನ್ ಭೋಗಾನ್ ನಿಭೋ ದೇವಾ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನಿ ಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಟೇನ ಏವ ಸಹ. ಈ ದೇವತೆಗಳು ನಿನ್ನ ಯಜ್ಞದಿಂದ ಅವರು ತೃಪ್ತಿಯಾಗಿ ನಿನ್ನ ಏನೇನು ಅವಶ್ಯಕತೆಗಳಿದೆ ಜೀವನದಲ್ಲಿ, ನಿನಗೆ ಏನೇನು ಬೇಕಾಗಿದೆಯೋ ಅದನ್ನೆಲ್ಲ ಅವರು ನಿನಗೆ ಸಮಯ ಸಮಯಕ್ಕೆ ಕೊಡ್ತಾರೆ. ಆದರೆ ಯಾರು ಇದನ್ನ ಒಂದು ಅರ್ಪಣೆ ಭಾವ ಇಲ್ಲದೆ ಸ್ವೀಕರಿಸ್ತಾರೋ ಅವರನ್ನು ಕಳ್ಳ ಎಂದು ಭಾವಿಸ್ತೇವೆ. ಸ್ಟೇನ ಅಂದ್ರೆ ಕಳ್ಳ, ಇದರಲ್ಲಿ ಬಂತಲ್ಲ. ಭುಂಕ್ತೆ ಸ್ಟೇನ ಏವ ಸಹ. ಭುಂಕ್ತೆ ಅಂದ್ರೆ ಯಾರು ಇದನ್ನ ಅನುಭವಿಸ್ತಾರೋ ಅವರಿಗೆ ಸ್ಟೇನ ಅಂದ್ರೆ ಕಳ್ಳ ಅಂತ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇದೇನಿದೆ ಅರ್ಥ ಮಾಡ್ಕೊಂಡು, ಹೆಂಗಪ್ಪ ಇವ್ರು ಕಳ್ಳ ಹೇಗಾದ್ರು? ಇವಾಗ ಮಳೆ ಬರುತ್ತೆ. ಮಳೆ ಬರೋದಕ್ಕೆ ಇದಕ್ಕೊಂದು ಕಾರಣ ಇದೆಯಲ್ಲ. ಸೊ ಒಂದು ಯಜ್ಞ ಆಯ್ತು, ಯಜ್ಞದ ಕೃತಿಯಿಂದ ಸಮಯ ಸಮಯಕ್ಕೆ ಮಳೆ ಬರುತ್ತೆ. ಮಳೆ ಬಂದ ಮೇಲೆ ಆ ಮಳೆದ ಅನುಭವ ಪುಣ್ಯಾತ್ಮನಿಗೂ ಆಗಿರುತ್ತೆ ಈ ಲೋಕದ ಮೇಲೆ, ಪಾಪಿಷ್ಟಿಗೂ ಕೂಡ ಅದರಿಂದ ಅನುಕೂಲ ಆಗುತ್ತೆ. ಯಾಕಂದ್ರೆ ನೀರು ಸಿಗುತ್ತಲ್ಲ, ನೀರು ಸಿಗುತ್ತೆ, ಎಲೆಕ್ಟ್ರಿಸಿಟಿ ಸಿಗುತ್ತೆ, ಮತ್ತೆ ಮಳೆ ಬರುತ್ತೆ. ಸೊ ಇದು ಏನಾಯ್ತು, ಅವರು ಪುಣ್ಯಾತ್ಮರು ಕೆಲಸ ಮಾಡಿದ್ಮೇಲೆ ಅವ್ರ ಸಲುವಾಗಿ ಕೊಟ್ಟಾಗೆ ಈ ಯಾರು ಪಾಪಿಷ್ಟ ಇರ್ತಾರ ಅವ್ರಿಗೆ ಬಿಟ್ಟಂತೂ ಕೊಡಕ್ ಆಗೋದಿಲ್ಲ. ಸೊ ಅವ್ರದನ್ನ ತಗೊಳ್ತಾರಲ್ಲ. ಸೊ ತಗೊಂಡಾಗೆ ಇಲ್ಲೇನ್ ಹೇಳ್ತಾರೆ ಇವರು, ಇದನ್ನ ನೀನೇನು ಮಾಡೇ ಇಲ್ಲ,
ಇದೆಲ್ಲ ಸೃಷ್ಟಿಯಲ್ಲಿ ಇದೆಲ್ಲ ನಡಿಲಿಕ್ಕೆ ನಿನ್ನದೇನು ಸಹಕಾರ ಇದೆ ಹೇಳು? ಒಂದು ಮಹಾಯಜ್ಞ ಆಗ್ತಾ ಇದೆ, ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಂದು ಏನೇನೇನು ಸಹಕಾರ ಇಲ್ಲ, ನಿನಗೆ ಕರೆದೂ ಇಲ್ಲ ಕೂಡ. ಅಲ್ಲಿ ನೀನು ಬಂದು ಊಟ ಮಾಡುವುದ್ರೆ ನಿನಗೇನ್ ಅನ್ಬೇಕು ನಾವು? ಹೌದಪ್ಪ, ನಿನಗೆ ಅತಿಥಿಯಾಗಿ ನಾವು ಕರೆದಿದ್ದೀವಿ, ನಿನಗೆ ಹಕ್ಕಿದೆ ಬಂದು ಕಾರ್ಯಕ್ರಮದಲ್ಲಿದ್ದು ಊಟ ಮಾಡೋಗೋದಕ್ಕೆ. ಇಲ್ಲ ನೀನೇನಾದ್ರೂ ಕಾರ್ಯ ಮಾಡ್ತಾ ಇದೆಯಾ ಅಲ್ಲಿ, ಆ ಒಂದು ಯಜ್ಞದಲ್ಲಿ ನೀನು ಸಹಕಾರಿಯಾಗಿದೆಯಾ, ಒಂದು ಜವಾಬ್ದಾರಿ ತಗೊಂಡೇನೋ ಮಾಡಿದ್ಯಾ, ನಿನಗೆ ಸಂಪೂರ್ಣ ಹಕ್ಕಿದೆ ಅಲ್ಲಿ ನಿನಗೆ. ಇಲ್ಲ ನೀನೇನಾದ್ರೂ ಡೋನರ್ ಆಗಿದೆಯಾ, ನಿನಗೂ ಹಕ್ಕಿದೆ. ನಿನಗೆ ಕರೆದೂ ಇಲ್ಲ, ಯಾವುದು ಮಾಡಿಲ್ಲ, ನೀನ್ ಬಂದು ಊಟ ಮಾಡೋದ್ರೆ ನಿನಗೆ ಏನಂತ ಕರಿಬೇಕು? ಇವಾಗ ಯಾರೊಬ್ರು ಮನೆಗೆ ಹೋಗ್ತೀವಿ ನಾವು, ಬೆಲ್ ಹೊಡಿತೀವಿ, ಕೆಲಸ ಮಾಡೋರು ಬರ್ತಾರೆ, ಬಾಗಿಲು ತೆಗಿತಾರೆ. ಕೂಡ್ರಿ ಸರ್, ನಾನು ಹೋಗಿ ನಮ್ಮ ಯಜಮಾನ್ರಿಗೆ ಹೇಳ್ತೀನಿ, ದಣಿಗೆ ಹೇಳ್ತೀನಿ ಅಂತಂತಾರೆ. ಆಯ್ತಪ್ಪ ಅಂತೇಳಿ ನೀವು ಅಲ್ಲಿ ಕೂತಿರ್ತೀರಿ. ಕೂತಿರೋದಲ್ಲದೆ ನೀವೇನಿದೆ ಅಲ್ಲಿ ಫ್ರಿಜ್ ಕಾಣಿಸ್ತಂತೇಳಿ ಫ್ರಿಜ್ ತೆಗಿಯೋದು, ಅಲ್ಲಿ ಚಾಕ್ಲೇಟ್ ಇತ್ತು ಅದು ತಿನ್ನೋದು, ಇಲ್ಲ ಒಂದು ಕೂಲ್ ಡ್ರಿಂಕ್ ಇತ್ತು ಅದು ಕುಡಿಯೋದು. ಮತ್ತೆ ಇದೆಲ್ಲ ಮಾಡಿದ್ರೆ ಏನಂತ ಅನ್ಬೇಕು? ಅದು ಹಕ್ಕಿಲ್ಲಲ್ಲ ನಮಗದು. ಅವ್ರು ಬರಲ್ವರೆಗೂ ಕಾಯ್ಬೇಕು ನಾವು. ಅವರು ಒಂದು ಅಪ್ಪಣೆಯಿಂದ ನಾವು ತಗೋಬೇಕು, ಏನ್ ತಗೊಂಡ್ರು. ಸೊ ಇಲ್ಲಿ ಇವ್ರು ಹೇಳೋದಿಷ್ಟೇ, ನೀನ್ ಏನು ಮಾಡಿದ್ರು ಕೂಡ ನೀನ್ ನನಗೆ ಅರ್ಪಣೆ ಮಾಡು. ನನ್ನ ಒಂದು ಅಪ್ಪಣೆಯಿಂದ ನೀನು ತಗೋ ಅದನ್ನ. ನಾವು ನಮ್ಮ ಹತ್ರ ದುಡ್ಡಿದೆ, ದುಡ್ಡು ಕೊಟ್ವೇನು, ವಸ್ತು ತಗೊಂಡ್ವೇನು, ಅದನ್ನ ಅನುಭವಿಸಿದ್ವೇನು ಅಷ್ಟೇ. ಇಲ್ಲಿ ಎಲ್ಲಾದ್ರೂ ಒಂದು ದೈವತ್ವ ಅನ್ನೋದೆಲ್ಲಾದ್ರೂ ಇದೆಯಾ? ಯಾರು ಕೊಟ್ಟಿದಾರಪ್ಪ, ಎಲ್ಲಿಂದ ಬಂತಪ್ಪ ಇದು, ನನ್ನ ಪುಣ್ಯ ಇದು, ದೇವ್ರು ನನಗಿದು ಅನುಗ್ರಹ ಮಾಡಿದಾನೆ? ಇಲ್ಲಲ್ಲ, ಎಲ್ಲೆಲ್ಲೂ ಆ ಥರದ ಭಾವನೆ ಇಲ್ಲ ನೋಡಿ. ಚಾಣಕ್ಯರು ಚಂದ್ರಗುಪ್ತಂಗೆ ಹೇಳ್ತಾರೆ, ಅವ್ರ ಗುರುಗಳಲ್ಲ, ಚಂದ್ರಗುಪ್ತರೆಲ್ಲ ವೇದ ಅಧ್ಯಯನ ವಿಶೇಷವಾಗಿ ಮಾಡಿದವರು. ಅವ್ರೇನ್ ಹೇಳ್ತಾರೆ, ನೋಡಪ್ಪ ರಾಜ, ನಿನ್ ಹೆಸರಿಗೆ ರಾಜ ಅಷ್ಟೇ. ನಿನ್ನ ಕೆಲಸ ಏನಂದ್ರೆ ಎಲ್ಲ ಏನು ಪ್ರಜಾ ಇದ್ದಾರೆ ಅವರಿಗೆ ನೀನು ಸೇವಕ ಮಾತ್ರ. ನಿನಗೆ ದೇವರು ಆ ಒಂದು ಶಕ್ತಿ ಕೊಟ್ಟಿದ್ದಾನೆ. ಯಾಕೆ? ನಿನ್ನಲ್ಲಿ ಎಲ್ಲಾರನ್ನೂ ಒಂದು ಸ್ಥಿತಿಗತಿಯಿಂದ ನೋಡ್ಕೊಳ್ಳಂತ ಶಕ್ತಿ ನಿನಗಿದೆ, ಅದನ್ನು ಕೊಟ್ಟಿದ್ದಾನೆ. ಸೊ ನೀನು ಆ ಒಂದು ಭಾವನೆಯಿಂದ ನೀನು ಸೇವೆ ಮಾಡು, ನೀನು ಭಗವಂತನ ಕಡೆ ಸೇರ್ತೀಯ. ಯಾರೇ ಆಗ್ಲಿ, ರಾಜ ಆಗ್ಲಿ, ವ್ಯಾಪಾರಸ್ಥ ಆಗ್ಲಿ, ರೈತ ಆಗ್ಲಿ, ಸಾಮಾನ್ಯ ಕೆಲಸಗಾರ ಆಗ್ಲಿ, ಎಲ್ಲರೂ ಪ್ರತಿಯೊಬ್ರು ಕೂಡ ದೇವರ ಕೆಲಸ ನಾನು ಮಾಡ್ತಾ ಇದ್ದೀನಿ. ಈ ಒಂದು ಇಡೀ ಸೃಷ್ಟಿಯಲ್ಲಿ ನಾನು ಒಂದು ಅಂಶ, ಭಗವಂತನ ಪ್ರತಿ ನಾನು ಮಾಡ್ತಾ ಇದ್ದೀನಿ. ಈ ಒಂದು ಭಾವನೆ, ಆ ಒಂದು ಈ ಯಜ್ಞದಲ್ಲಿ ನೋಡಿ ಎಷ್ಟು ಎಷ್ಟು ತರದ ಜನ ಎಲ್ಲ ಸೇರಿ ಒಂದು ಕೆಲಸ ಮಾಡ್ತಾರಲ್ಲ, ಏನೊಂದು ಒಳ್ಳೆ ಕೆಲಸ ಆಗ್ಬೇಕು. ಇವಾಗ ನಮ್ಮಲ್ಲಿ ಜ್ಞಾನ ಯಜ್ಞ ಅಂತ ಈ ಚಿನ್ಮಯ ಮಿಷನ್ ಅಲ್ಲಿ ಮಾಡ್ತಾರೆ. ಯಜ್ಞ ಅಂತಾನೆ ಅನ್ನೋದು, ಜ್ಞಾನ ಯಜ್ಞ ಅಂದ್ರೇನು? ಅಲ್ಲಿ ಸ್ವಾಮೀಜಿಯವರು ಬರ್ತಾರೆ, ಪಾಠ ಹೇಳ್ತಾರೆ. ಅಲ್ಲ ಇಡೀ ಊರಿನವ್ರಿಗಾಯ್ತು, ಆ ಪ್ರಾಂತದವ್ರಿಗಾಯ್ತು, ಎಲ್ಲ ಕಡೆಯಿಂದ ಅಲ್ಲಿ ಯಾರ್ಯಾರು ಕಾರ್ಯ ಸಂಸ್ಥೆಯಲ್ಲಿರ್ತಾರೋ ಅವರೆಲ್ಲರೂ ತಿಳಿಸಿ ಹೇಳ್ತಾರೆ. ಎಲ್ಲರಿಗೂ ಈ ಸಮಯಕ್ಕೆ ಇಲ್ಲಿ ಈ ತರದ ಪಾಠ ಇದೆ ಅಂತ ಎಲ್ಲರಿಗೂ ಹೇಳಿರ್ತಾರೆ. ಅವರೆಲ್ಲ ಬಂದು ಪಾಠನ ಕೇಳಿ ಹೋಗ್ತಾರೆ. ಇದಕ್ಕೆ ಎಷ್ಟು ಕೆಲಸ ಇರುತ್ತಂತೆ ನೋಡೋದಕ್ಕೆ. ಅವ್ರು ಬಂದ್ರು, ಅವ್ರ ಪಾಠ ಹೇಳ್ತಾರೆ, ಇವ್ರು ಕೇಳ್ತಾರೆ, ಅವ್ರದ್ದೇನ್ ಕೆಲಸ ಅಂತ ನಾವು ಅನ್ಕೊಂತೀವಿ. ಸ್ಥಳ ನೋಡ್ಬೇಕು, ದುಡ್ಡು ಶೇಖರಣೆ ಮಾಡಬೇಕು, ಸೌಂಡ್ ಸಿಸ್ಟಮ್ ಆಯ್ತು, ಸೀಟಿಂಗ್ ಅರೇಂಜ್ಮೆಂಟ್ ಆಯ್ತು, ಪಂಡಾಲ್ ಆಯ್ತು, ಬಂದವರಿಗೆ ನೀರು, ಪ್ರಸಾದ, ಸ್ವಾಮೀಜಿಗಳು ಅವರಿಗೆ ಇಳಿಲಿಕ್ಕೆ ವ್ಯವಸ್ಥೆ, ಇದೆಲ್ಲ ಆರ್ಗನೈಸ್ ಮಾಡೋದು ಸಾಮಾನ್ಯ ಅಲ್ಲ. ಮಾಡಿದವ್ರಿಗೆ ಗೊತ್ತು, ಅದು ನಿಜವಾಗ್ಲೂ ಒಂದು ಯಜ್ಞನೇ. ಅದು ಆ ಯಜ್ಞಕ್ಕೆ ಹೇಗೆ ಎಲ್ಲರೂ ಒಂದು ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡ್ತಾರೋ, ಅದೇ ರೀತಿ ನಾವು ನಮ್ದೇ ಕೆಲಸ ಮಾಡ್ತಿರ್ಬೋದು, ಆದರೆ ಆ ಭಗವಂತನ ಪ್ರತಿ
ನಮ್ಮ ಪ್ರೀತಿ, ಒಂದು ಆದರ, ಅರ್ಪಣೆ, ಇದು ಇಟ್ಕೊಂಡು ನಾವು ಮಾಡ್ಬೇಕು. ಇನ್ನು ಮುಂದೆ ಹೇಳ್ತಾರೆ ಪರಮಾತ್ಮ. ಇವಾಗ ಅಲ್ಲಿ ಮೊದ್ಲೇನ್ ಹೇಳಿದ್ರು ಪಾಪ ಅಂದ್ರು, ಇಲ್ಲಿ ಮತ್ತೆ ಸ್ಲೋಲಿ ಬಿಲ್ಡಪ್ ಮಾಡ್ತಾ ಇದಾರೆ ಅವ್ರು. ಓಕೆ, ನೆಕ್ಸ್ಟ್ 13ನೇ ಶ್ಲೋಕಕ್ಕೆ ಹೋಗೋಣ. ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾ ಯೇ ಪಚಂತ್ಯಾತ್ಮಕಾರಣಾತ್. ಇಲ್ಲಿ ಬಹಳ ಸಿಂಪಲ್ ಆಗಿ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದರಿಂದ ನಾವು ಅರ್ಥ ಮಾಡ್ಕೋಬಹುದು ಇಲ್ಲಿ ನಮ್ಗೆ ಏನ್ ಹೇಳ್ಬೇಕಂತಿದ್ದಾರೆ ಅನ್ನೋದು. ಇವಾಗ ಮನೆಯಲ್ಲಿ ಪ್ರತಿದಿನ ನಾವು ಅಡಿಗೆ ಮಾಡ್ಕೊಂಡು ನಾವು ಊಟ ಮಾಡ್ತೀವಿ. ಹಸಿವೆ ಆಗುತ್ತಲ್ಲ, 2 ಸರ್ತಿ 3 ಸರ್ತಿ ಹಸಿವೆ ಆಗುತ್ತೆ. ಸೊ ಸಮಯಕ್ಕೆ ಏನಿದೆ, ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಊಟ, ರಾತ್ರಿ ಊಟ, ಸರ್ವೇ ಸಾಮಾನ್ಯ ಎಲ್ಲರ ಮನೇಲಿ ಇದಿರುತ್ತೆ. ಇನ್ನ ಜಾಸ್ತಿ ಹಸಿವಾಗ್ತಿದ್ರೆ ಮತ್ತೆ ಸಾಯಂಕಾಲ ಏನಾದ್ರೂ ಒಂದಿರುತ್ತದೆ. ಆ ಒಂದು ನೀವು ಅಡಿಗೆ ಮಾಡ್ಕೊಂಡು ಏನ್ ನೀವು ತಿಂತಾ ಇದೀರಿ, ನಮ್ಮ ಹತ್ರ ಸಾಮಗ್ರಿ ಇದೆ, ಸ್ಟವ್ ಇದೆ, ನೀರಿದೆ, ನಾವು ಅಡಿಗೆ ಮಾಡ್ಕೊಂತೀವಿ, ತಿಂತೀವಿ. ಇದ್ರಲ್ಲಿ ಏನ್ ತಪ್ಪಿದೆ? ಯಾರಾದ್ರೂ ಈ ಮಾತು ಕೇಳ್ಬೋದಲ್ಲ? ಇಲ್ಲಿ ಅವ್ರು ಏನಂತಾರೆ, ಯಾರು ತಮ್ಮ ಒಂದು ಇಚ್ಛೆಗೋಸ್ಕರ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾರೋ ಅವರು ಊಟ ಮಾಡೋದು ಆ ಅನ್ನ ಅಲ್ಲ, ಪಾಪವನ್ನು ಊಟ ಮಾಡ್ತಾ ಇದ್ದಾರೆ. ಪಾಪ ಅಂತಾರವ್ರು. ಅಘಂ, ಅಘಂ ಅಂದ್ರೆ ಪಾಪ. ಆಮೇಲೆ ಪಾಪಃ ಅಂತಾರಲ್ಲ, ಅಂದ್ರೆ ಅವರು ಪಾಪಿಷ್ಟ್ರು. ಅವರು ಊಟ ಏನೈತೆ ಅಡಿಗೆ ಮಾಡ್ಕೊಂಡು ಅವ್ರು ಊಟ ಮಾಡ್ತಾ ಇದ್ದಾರೆ. ಇದೇನಪ್ಪ ಇದು ನಾನೇನ್ ತಪ್ಪು ಮಾಡಿ, ನಾನೇನನ್ನ ಕದ್ಕೊಂಡ್ ಬಂದೇನ ಊಟ ಮಾಡ್ತಾ ಇದ್ದೇನೆ, ನನಗೆ ಪಾಪ ಬರ್ಲಿಕ್ಕೆ? ನನ್ನ ಸಂಪಾದನೆ, ನನ್ನ ದುಡ್ಡು, ನಮ್ಮ ಮನೆಯವರು ಅಡಿಗೆ ಮಾಡಿದ್ದಾರೆ, ನಾನು ಊಟ ಮಾಡ್ತಾ ಇದ್ದೀನಿ, ಇದ್ರಲ್ಲಿ ಏನ್ ತಪ್ಪಿದೆ? ಇದ್ರಲ್ಲಿ ಇದು ಸರ್ವೇ ಸಾಮಾನ್ಯ, ಎಲ್ಲರಿಗೂ ಬರ್ತಕ್ಕಂತ ಒಂದು ಪ್ರಶ್ನೆ. ಇಲ್ಲಿ ಇವರು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇದಾಗಿ ನೀನು ಏನು ಒಂದು ನೀನು ಅಡಿಗೆ ಮಾಡಿದೆ ಅನ್ಕ, ಇಲ್ಲೇನಾಯ್ತು? ನಿನಗೆ ಪ್ರತಿಯೊಂದು ಬಂದಿದ್ದೇನಿದೆ ದೈವಶಕ್ತಿಯಿಂದಾನೇ ಬಂದಿದ್ದಲ್ಲ. ಧಾನ್ಯ ತಂದಿದೆಯಾ, ದೈವಶಕ್ತಿಯಿಂದ ಬಂದಿದೆ. ಬೆಂಕಿ ಇದೆ, ಅದು ಪಂಚಭೂತ. ನೀರು, ಅದು ಪಂಚಭೂತ ಬಂದಿರೋದು. ಆಕಾಶ, ಗಾಳಿ, ಇದೆಲ್ಲ ನಿನಗೆ ಬರ್ತಾ ಇರೋದು ಎಲ್ಲಿಂದ? ದೇವತೆಗಳಿಂದ ಬಂದಿದೆ. ದೇವತೆಗಳಿಂದ ಬಂದ್ಮೇಲೆ ನೀನು ದೇವರಿಗೆ ಬರೀ ಅರ್ಪಣೆ ಮಾಡಿ ಊಟ ಮಾಡು. ಇಲ್ಲ, ಅವ್ರು ಹೇಳೋದು, ಯಾರು ದೈವತ್ವ ಇರ್ತಕ್ಕಂಥ ವ್ಯಕ್ತಿಗಳಿದಾರೋ ಅವ್ರು ಅದನ್ನ ಮೊದಲು ಅರ್ಪಣೆ ಮಾಡ್ತಾರೆ, ಆಮೇಲೆ ಬಾಕಿದ್ ಊಟ ಮಾಡ್ತಾರೆ. ಹೇಗೆ ನಮ್ಮಲ್ಲಿ ನೈವೇದ್ಯ ಅಂತ ಒಂದಿದೆಯಲ್ಲ, ನಾವೆಲ್ಲ ಅಡಿಗೆ ಮಾಡಿ ಪರಮಾತ್ಮಗೆ ಮೊದಲು ಇಟ್ಟು ನೈವೇದ್ಯ ಮಾಡ್ತೀವಿ. ಊಟ ಮಾಡಕ್ಕಿಂತ ಮುಂಚೆ ಬ್ರಹ್ಮಾರ್ಪಣಂ ಬ್ರಹ್ಮವಿ ಬ್ರಹ್ಮಾಜ್ಞೋ ಬ್ರಹ್ಮಣಾವತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಅಂತೇಳಿ ಅರ್ಪಣೆ ಮಾಡ್ತೇವೆ. ಅವ್ರು ಹೇಳ್ತಾರೆ, ಇಷ್ಟಾದ್ರೂ ಇಟ್ಗಳು ಮಾರಾಯ, ನಿನಗ್ ಬಂದಿರ್ಬೋದು, ನಿನ್ನ ಹತ್ರ ಇವಾಗ ದುಡ್ಡಿರ್ಬೋದು, ಆದ್ರೆ ಹೊರಗಡೆ ಬೆಳಿಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಏನ್ ತಿಂತೀಯ ನೀನು? ಏನ್ ಊಟ ಮಾಡ್ತೀಯ ನೀನು? ಸೊ ಅದಕ್ಕೆ ನೀನು ಆ ಒಂದು ನಿನ್ನ ಮನಸ್ಸಿನಲ್ಲಿ ಅಷ್ಟು ಮಾತ್ರ ಒಂದು ನೀನು ಇಟ್ಕೊಳಪ್ಪ, ನನಗೊಂದ್ ಸರ್ತಿ ಅರ್ಪಣೆ ಮಾಡಿ ಮಾಡ ಅಂದ್ರೆ ನೀವೆಲ್ಲ ಒಂದು ಒಳ್ಳೆ ಭಾವನೆಗಳು ಅನ್ನೋದು
ವೇದಗಳಲ್ಲಿ ಹೇಳಿದ್ದೇನು, ಎಲ್ಲಿಂದ ಬರ್ತಾ ಇದೆ, ಆ ಒಂದು ಯಾರು ಇದಕ್ಕೆ ಕರ್ತಾ ಇದ್ದಾನೆ, ಯಾರು ಕೊಡ್ತಾ ಇದ್ದಾನೆ ಅದನ್ನ ನೆನ್ಸ್ಕೊಂಡ್ ಮಾಡು. ಬೇಸಿಕ್ ಕರ್ಟಸಿ ಅಲ್ರಿ ಇದು. ಇಲ್ಲಿ ಇದನ್ನ ಅವರು ಹೇಳೋದಿಲ್ಲ. ಆಮೇಲೆ ಇದರಲ್ಲಿ ಮುಖ್ಯವಾಗಿ ಇನ್ನೊಂದೇನು ವಿಷಯ ಅವ್ರು ತಿಳಿಸ್ತಾ ಇದಾರೆ ಅಂದ್ರೆ, ನೀನ್ ಹೇಳ್ದೆ ನಾನು ಅಡಿಗೆ ಮಾಡಿದೆ ಮನೆಯಲ್ಲಿ ಅಂತ ಹೇಳ್ತಾ ಇದೀಯ. ಆದ್ರೆ ನಿಂಗೆ ಗೊತ್ತಾ, ಅಡಿಗೆ ಮಾಡೋ ಸಮಯದಲ್ಲಿ ನೀನು ಒಣಕೆಯನ್ನು ಯೂಸ್ ಮಾಡ್ತೀಯ, ರುಬ್ಬಗಲ್ ಯೂಸ್ ಮಾಡ್ತೀಯ, ಬೆಂಕಿ ಯೂಸ್ ಮಾಡ್ತೀಯ, ಆಮೇಲೆ ಶುರು ಮಾಡಕ್ಕಿಂತ ಮುಂಚೆ ಕಸಬರ್ಗಿ ಕೂಡ ಯೂಸ್ ಮಾಡ್ತೀಯ. ಇವೆಲ್ಲ ಮಾಡ್ಬೇಕಾದ್ರೆ ನೀನು ಎಷ್ಟು ಕಿಮಿಕ್ರೀಟಗಳನ್ನ ನೀನು ಹತ್ಯೆ ಮಾಡಿದೀಯಾ? ನಿಂಗೇನಾದ್ರೂ ಗೊತ್ತಿದೆಯಾ ನಿನಗೆ? ಸಣ್ಣ 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 ಕ್ರಿಮಿಕೀಟಗಳನ್ನ ನೀನು ಸಾವಿರಾರು ಲಕ್ಷ ಕ್ರಿಮಿಕೀಟಗಳನ್ನ ನೀನು ಹತ್ಯೆ ಮಾಡಿದೀಯಾ? ನಿನಗದು ಗೊತ್ತಿಲ್ಲ. ಅದಕ್ಕೆ ನಿನ್ಗೆ ನಾನು ಹೇಳೋದು, ಅದು ಪಾಪ ಊಟ ಮಾಡ್ದಂಗೆ ಆಗುತ್ತೆ ಅಂತೇಳಿ. ಅದೇ ನೀನು ಅರ್ಪಣೆ ಮಾಡಿದ್ರೆ ನೀನು ಈ ಸೃಷ್ಟಿಯ ಒಂದು ಸದಸ್ಯ. ಯಾಕೆ ನೀನ್ ಎಲ್ಲ ನನಗೆ ಅರ್ಪಣೆ ಮಾಡಿಯಲ್ಲ, ಉಳಿದಿದ್ದು ಮಾತ್ರ ನೀನ್ ತಿಂದಿಯಲ್ಲ. ಉಳಿದಿದ್ದಂದ್ರೆ ಏನು, ಇಲ್ಲಿ ನಾವು ಭಗವಂತನಿಗೆ ನೈವೇದ್ಯ ಮಾಡಿದ್ಮೇಲೆ ಅಲ್ಲೇನ್ ಭಗವಂತ ತಿಂದೋಗೋದೇನಿಲ್ಲಲ್ಲ ಅಲ್ಲಿ. ಅದು ಎಷ್ಟು ನೀವು ನೈವೇದ್ಯಕ್ಕೆ ಇಟ್ಟಿರ್ತೀರೋ ಅಷ್ಟು ವಾಪಸ್ ಬರುತ್ತೆ ನಿಮಗೆ. ಮತ್ತೆ ಅದ್ರಾಗೊಂದು ತುಳಸಿ ದಳ ಎಕ್ಸ್ಟ್ರಾ ಇರ್ತದೆ ಅದರಲ್ಲಿ. ಅಲ್ಲೇನು ನಿಮ್ದು ಹೋಗ್ಲಿಲ್ಲ, ಇಲ್ಲೇನಾಯ್ತು, ಅರ್ಪಣೆ ಆಯ್ತು. ಅಷ್ಟು ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿ ನೀವು ಹತ್ಯೆ ಆಗಿರುತ್ತೆ ನೋಡಿ, ಗೊತ್ತಾಗ್ಲಾರ್ದು. ನೀವು ಕಸ ಹೊಡಿಬೇಕಾದ್ರೆ ಹತ್ಯೆ ಆಗೇ ಆಗುತ್ತಲ್ಲ. ಎಲ್ಲೋ ಒಂದು ಚಿಕ್ಕ ಚಿಕ್ಕ ಇರುವೆಗಳಂತೆ ಅದಂತೆ ಇದಂತೆ ಇದ್ದೇ ಇರ್ತಾವೆ. ಕೆಲವು ನಮ್ಗೆ ಕಣ್ಣಿಗೆ ಕಾಣಿಸುತ್ತೆ, ಕಾಣಿಸ್ಲಾರದ್ದು ಜಾಸ್ತಿ. ಸೊ ನೀನ್ ನನಗೆ ಅರ್ಪಣೆ ಮಾಡು, ನಿನಗೆ ಅವಾಗ ಅದು ಪಾಪ ಆಗೋದಿಲ್ಲ ಅಂತ ಇಲ್ಲಿ ಆಕ್ಚುಲಿ ಪರಮಾತ್ಮ ಹೇಳೋದೆ. ಅಂದ್ರೆ ನಿನ್ನ ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೀನಪ್ಪ, ಇಲ್ಲಾಂದ್ರೆ ಸುಮ್ಮನೆ ನೀನ್ ಯಾಕೆ ಪಾಪ ಕಟ್ಕೊಂತೀಯ? ಅಡಿಗೆ ಮಾಡು, ಅರ್ಪಣೆ ಮಾಡು, ನೀನೇ ಊಟ ಮಾಡಿಲ್ಲ. ಇಲ್ಲ ಅಂದ್ರೆ ನೀನು ಪಾಪವನ್ನು ಊಟ ಮಾಡ್ದಂಗೆ ಆಗುತ್ತೆ. ಯಾಕೆ? ಈ ಒಂದು ಕಾರಣದಿಂದ. ಮಾಡೋ ಸಮಯದಲ್ಲಿ ಏನು ಇವೆಲ್ಲ ಆಗತ್ತಲ್ಲ, ಇದು ನಿನಗೆ ತಿಳಿಲಾರದೆ ಆಗ್ತಾ ಇದೆ. ನಿನಗೆ ಆ ಪಾಪ ಬರಬಾರ್ದು. ಕರ್ಮ ಸಿದ್ಧಾಂತದ ಪ್ರಕಾರ ನಿನಗೆ ಪಾಪ ಬರುತ್ತೆ, ಅದರಿಂದ ನಾನು ನಿನಗೆ ಕಾಪಾಡ್ತಾ ಇದ್ದೀನಿ. ಇಲ್ಲಿ ಏನ್ ಹೇಳ್ತಾ ಇದ್ರೆ, ಕರ್ಮವನ್ನು ಹೇಗೆ ಮಾಡ್ಬೇಕು ಅಂತ ನಮಗೆ ಇಲ್ಲಿ ಪರಮಾತ್ಮ ಹೇಳ್ಕೊಡ್ತಾ ಇದ್ದಾನಲ್ಲ, ಸರಿಯಾದ ಪದ್ಧತಿ ಯಾವ್ದಂತ ಹೇಳ್ಕೊಡ್ತಾ ಇದ್ದಾನೆ ಅಷ್ಟೇ ಇಲ್ಲಿ. ಸೊ ಅದಕ್ಕೆ ಹೇಳ್ತಾನೆ, ಈ ರೀತಿ ಇದೆಯಪ್ಪ, ನೀನು ಈ ರೀತಿ ನನ್ನ ನೆನೆಸ್ಕ ಒಂದ್ಸರ್ತಿ, ಕೃಷ್ಣ ಅರ್ಪಣ ಮಸ್ತು ಅಂತೇಳಿ ನೀನೇ ಊಟ ಮಾಡು, ನನಗೇನ್ ಬೇಡ. ಓಕೆ, ಇನ್ನ ಒಂದು ಶ್ಲೋಕ ತಗೋಣ. ಆಯ್ತು, ಇದು ಚಿಕ್ಕದೇ ಇದೆ, ಇದು ತಗೋಣ, 14ನೇ ತಗೋಣ. ಇದು ಸ್ವಲ್ಪ ಎಷ್ಟು ಸಾಧ್ಯ ಇದೆ ಅಷ್ಟೇ, ಬಾಕಿ ಇದನ್ನು ಮತ್ತೆ ನಾಳೆ ಮಾಡಿ. ಓಕೆ, 14ನೇ ಶ್ಲೋಕ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ. ಇಲ್ಲಿ ಇವ್ರು ಹೇಳೋದು, ಪ್ರತಿಯೊಂದು ವ್ಯಕ್ತಿ ಆಹಾರದಿಂದ ನಿರ್ಮಾಣ ಆಗಿರ್ತಕ್ಕಂಥ ವ್ಯಕ್ತಿ. ಹೇಗೆ ನಿಮ್ಗೆ ಅದನ್ನ ನಾನು ಪಂಚಾಗ್ನಿ ವಿದ್ಯೆ ಹೇಳಿದ್ನಲ್ಲ, ಪಂಚಾಗ್ನಿ ವಿದ್ಯೆ ಏನು? ಸೂರ್ಯನಿಂದ ಚಂದ್ರ, ಚಂದ್ರನಿಂದ ಅಲ್ಲಿಂದ ಅರ್ಘ್ಯ ಆಗ್ತಾ ಇದೆ. ಹೇಗೆ ಜೀವ ಬರ್ತಾ ಇರೋದು, ಸೂರ್ಯನಿಂದ ಚಂದ್ರನಿಗೆ ಬಂತು, ಚಂದ್ರನಿಂದ ಮಳೆ, ಮಳೆಯಿಂದ ಭೂಮಿ, ಭೂಮಿಯಿಂದ ಆಹಾರ ಅಂದ್ರೆ ಧಾನ್ಯದಲ್ಲಿ ಆ ಜೀವ ಹೋಗುತ್ತೆ. ಆ ಜೀವ ಧಾನ್ಯದಿಂದ ಪುರುಷನ ಹೊಟ್ಟೆಯಲ್ಲಿ ಹೋಗಿ ಅದು ವೀರ್ಯ ಆಗತ್ತೆ. ಆ ಕೊನೆಯ ಅರ್ಘ್ಯ, ಆ ವೀರ್ಯ ಸ್ತ್ರೀ ಗರ್ಭದಲ್ಲಿ ಹೋಗಿ ಅವಾಗ ಸ್ತ್ರೀ ಆ ಒಂದು ಜೀವಕ್ಕೆ ಸಾಕ್ಷಾತ್ ರೂಪ ಕೊಡ್ತಾಳೆ. ಅದಕ್ಕೆ ಸ್ತ್ರೀಗೆ
ಭೂಮಿ ಮೇಲೆ ಇರ್ತಕ್ಕಂಥ ಬ್ರಹ್ಮ ಅಂತ ಅಷ್ಟು ಶ್ರೇಷ್ಠವಾದ ಒಂದು ಪದವಿ ಸ್ತ್ರೀಗೆ. ಬ್ರಹ್ಮ ಅಲ್ಲಿ ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡದ, ಆದ್ರೆ ಇಲ್ಲಿ ಸ್ತ್ರೀ ಹೊಟ್ಟೆಯಲ್ಲಿ ಅದಕ್ಕೆ ಒಂದು ಆಕಾರ ಕೊಡ್ತಾಳೆ ದೇವಿ. ಸೊ ಇಲ್ಲಿ ಪ್ರತಿಯೊಂದು, ಆಮೇಲೆ ಅದು ಆಹಾರ ತಿಂದೇ ಅಲ್ವಾ ಅದು ಬೆಳೆಯೋದು, ಇಲ್ಲಾಂದ್ರೆ ಬೆಳೆಯುತ್ತೆ ಹೇಗೆ? ಯಾರು ಬೆಳೆಯೋದಿಲ್ಲ, ಆಹಾರ ಇಲ್ಲದೆ ಯಾರು ಬೆಳೆಯೋದಿಲ್ಲ. ಸೊ ಜೀವ, ಒಂದು ಮನುಷ್ಯ, ಒಂದು ವ್ಯಕ್ತಿ ಬೆಳಿಬೇಕಂದ್ರೆ ಆಹಾರ ಬೇಕು. ಆಹಾರ ಎಲ್ಲಿಂದ ಬರುತ್ತೆ? ಮಳೆಯಿಂದ ಬರುತ್ತೆ. ಮಳೆ ಎಲ್ಲಿಂದ ಬರುತ್ತೆ? ಒಂದು ಯಜ್ಞ ಇದ್ರೆ ಬರುತ್ತೆ. ಯಜ್ಞ ಸರಿಯಾದ ರೀತಿಯಿಂದ ಆಗಿದ್ರೆ, ಯಜ್ಞ ಅಂದ್ರೆ ಏನು? ಎಲ್ಲರೂ ತಮ್ಮ ಮಾಡಬೇಕಾದ ಒಂದು ಕರ್ತವ್ಯಗಳನ್ನು ಸರಿಯಾಗಿ ಮಾಡಿದ್ರೆ ಅದು ಯಜ್ಞ ಆಗುತ್ತೆ. ಆ ಯಜ್ಞದಿಂದ ಮಳೆ ಆಗುತ್ತೆ, ಮಳೆಯಿಂದ ಬೆಳೆ ಆಗುತ್ತೆ, ಬೆಳೆಯಿಂದ ನಮ್ಮ ಪೋಷಣೆ ಆಗುತ್ತೆ. ಸೊ ಅದಕ್ಕೆ ನೀವು ಕೇಳಿರ್ತೀರಲ್ಲ, ಏನಪ್ಪ ಪುಣ್ಯಾತ್ಮರು ಇದಾರ ಅಂತೇಳಿ ಮಳೆ ಬೆಳೆ ಸ್ವಲ್ಪ ಸಮಯಕ್ಕನ ಬರ್ತಾ ಇದೆ, ಇಲ್ಲಾಂದ್ರೆ ಏನಾಗ್ಬೇಕು ನಮ್ ಗತಿ? ಇಷ್ಟ ಯಾಕೆ? ಆ ಪುಣ್ಯಾತ್ಮರು ಒಳ್ಳೆ ಕೆಲಸ ಮಾಡಿರ್ತಾರೆ. ಆ ಒಳ್ಳೆ ಕೆಲಸ ಅಂದ್ರೇನು? ಯಜ್ಞ. ಆ ಯಜ್ಞದಿಂದನೇ ಮಳೆಯಿಂದ ಈ ರೀತಿ ಇದೆಲ್ಲ. ಅಷ್ಟು ಇದು ಬಹಳ ಆಳವಾದ ವಿಚಾರ ಇದು. ಇಲ್ಲಿ ಏನಾದ್ರೂ ಪಾಪ ಜಾಸ್ತಿ ಆಯ್ತು ಅಂದ್ರೆ, ಆ ಒಂದು ಕರ್ಮದ ಒಂದು ಬ್ರಹ್ಮಾಂಡದ ಸೃಷ್ಟಿಯ ಒಂದೇನು ಚಕ್ರ ಇದೆಯಲ್ಲ, ಅದರಲ್ಲಿ ಇವೆಲ್ಲ ಅಡಚಣೆ ಆಗುತ್ತೆ. ಅದಕ್ಕೆ ಮಳೆ ಎಲ್ಲ ಡಿಸ್ಟರ್ಬ್ ಆಗಿರೋದು ಇವಾಗ. ಯಾವ್ಯಾವಾಗೋ ಬರುತ್ತೆ, ಬರ್ಬೇಕಾದ ಟೈಮಲ್ಲಿ ಬರಂಗಿಲ್ಲ, ಬೇಡದೇ ಇರೋ ಟೈಮಲ್ಲಿ ಅತಿವೃಷ್ಟಿ. ಸೊ ಇಲ್ಲಿ ಅವ್ರು ಹೇಳ್ತಾರೆ, ನಿಮಗೆ ಹೇಳಿದ್ದು ಏನ್ ಕೆಲಸ? ಇವಾಗ ಪಂಚಭೂತಗಳು ಅಂತ ಹೇಳಿದ್ರೆ, ಪಂಚಯಜ್ಞಗಳು ಹೇಳಿದ್ರಲ್ಲ ನಮಗೆ, ಆ ಪಂಚಯಜ್ಞ ಕರ್ಮದಿಂದ ಇಲ್ಲಿವರೆಗೂ ಇದ್ರ ಲಿಂಕ್ ಇದೆ ನೋಡಿ. ಇನ್ನು ಮುಂದೆ ಕೆಲವು ವಿಚಾರ ಮತ್ತೆ ಹೇಳ್ತಾರೆ. ಈ ರೀತಿ ನೀನು ಎಲ್ಲ ತಿಳ್ಕೊಳಪ್ಪ, ನೀನು ತಿಳ್ಕೊಂಡು ನೀನು ಮಾಡು, ನಿನಗೆ ನಾನು ರಕ್ಷಣೆ ಕೊಡ್ತೇನೆ. ಯಾಕೆ? ಇದು ಸೃಷ್ಟಿ ಆ ರೀತಿ ನಾನು ಮಾಡಿದ್ದೀನಿ. ಇದು ಹೇಗೆ ನಮಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಒಂದು ಇದೆಯಲ್ಲ, ಅವ್ರು ಅದು ರೂಲ್ ಮಾಡಿದ್ದಾರೆ. ಒಂದು ಕ್ರಿಮಿನಲ್ ಲಾ ಮಾಡಿದ್ದಾರೆ, ಸಿವಿಲ್ ಲಾ ಮಾಡಿದ್ದಾರೆ, ಪ್ರತಿಯೊಂದಕ್ಕೂ ಒಂದೊಂದು ಲಾ ಇದೆ. ಬ್ಯಾಂಕಿಂಗ್ ಲಾ ಇದೆ, ಕಾಂಟ್ರಾಕ್ಟ್ ಲಾ ಇದೆ, ಪ್ರಾಪರ್ಟಿ ಲಾ ಇದೆ. ಅದನ್ನು ಫಾಲೋ ಮಾಡ್ತಿದೀವಲ್ಲ ನಾವು. ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ನುಕ್ಸಾನ್ ಆಗುತ್ತೆ. ಸೊ ಅದೇ ರೀತಿ ಇದು ನಾವು ಅದನ್ನೆಲ್ಲ ಇಲ್ಲಿ ಮಾಡೋದಕ್ಕೆ, ಜೀವನಕ್ಕೆ ನಾವು ಅಷ್ಟೆಲ್ಲ ಲಾಗಳು ಓದ್ಕೊಂಡು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ನಾವು ಜೀವನ ಮಾಡ್ತಾ ಇದೀವಿ. ಇಲ್ಲಿ ನೋಡಿ, ನಾವು ದಿನ ಏನು ಊಟ ಮಾಡಿದ್ರೆ ಏನೋ ಹೊಟ್ಟೆ ತುಂಬ್ತು ಅಂತ ನಾವು ಅನ್ಕೊಂಡ್ರೆ, ಪಾಪ ತಿಂದು ನಾವು ಹೊಟ್ಟೆ ತುಂಬ್ಕೊಂಡಂಗ ಆಯ್ತಲ್ಲ. ಯಾಕೆ? ನಮಗ್ ಗೊತ್ತಿಲ್ಲ. ಇವಾಗ ನಮಗ್ ಪುಣ್ಯ ಇದೆ, ನಾವು ಇದನ್ನ ಮೊದಲನೇದು ನಮಗೆ ಪರಮಾತ್ಮ ಪ್ರಸಾದ ಕೊಟ್ಟಿದ್ದಾನೆ, ತಿಳ್ಕೊಳಪ್ಪ ನೀನು. ತಿಳ್ಕೊಂಡ ತಕ್ಷಣ ನಾವು ಇವತ್ತಿಂದಾನೇ ಶುರು ಮಾಡೋದು. ಪರಮಾತ್ಮ ಕೃಷ್ಣಾರ್ಪಣ ವಸ್ತು, ಜಾಸ್ತಿ ಮಂತ್ರ ಹೇಳೋದೇನ್ ಬೇಕಾಗಿಲ್ಲ. ಒಂದ್ಸರ್ತಿ ಕಣ್ಮುಚ್ಕೊಂಡು ಪರಮಾತ್ಮ ನಿನ್ನ ಪ್ರಸಾದಪ್ಪ ಇದು ಅಂತ ಅಂದ್ಬಿಟ್ರೆ ಮುಗುದು ಹೋಯ್ತಲ್ಲಿ. ಅದೇ ಏನಾಗ್ಬಿಡ್ತು, ನಿಮಗೆ ಯಜ್ಞ ಆಗೋಯ್ತದು, ಪುಣ್ಯ ಬರಂತ ಕೆಲಸ ಆಯ್ತು. ಪಾಪ ಹೋಗಿ ನಿಮಗೆ ಪುಣ್ಯ ಬರ್ತಾ ಇದೆ ಅಂದ್ರೆ ಎಷ್ಟು ಒಂದು ದೊಡ್ಡ ವಿಚಾರ ತಿಳ್ಕೊಂಡಂಗ ಆಯ್ತು ನೋಡಿ. ದಿನ ನಾವು ಪಾಪ ಸಂಗ್ರಹ ಮಾಡೋದ್ ಹೋಗಿ ಪುಣ್ಯ ಸಂಗ್ರಹ ಮಾಡ್ತಾ ಇದೀವಿ. ಪ್ರತಿದಿನ ಪ್ರತಿಯೊಂದು ಕಾರ್ಯ ನಾವು ಮಾಡ್ತಾ ಇದೀವಲ್ಲ, ಪರಮಾತ್ಮ ನಿನ್ನ ಪ್ರೇರಣೆಯಿಂದ ಇದಾಗ್ತಾ ಇದೆಯಪ್ಪ, ನಂದೇನು ಇಲ್ಲ ಇಲ್ಲಿ. ಮುಂದಿನ ಉಸಿರು ಕೂಡ ತಗೊಳ್ಳಂತ ಕೆಪಾಸಿಟಿ ನನಗಿಲ್ಲ. ಆ ಒಂದು ವಾಯು ನೀನೇ ಕೊಡ್ತಾ ಇದೀಯ. ಆ ಶಕ್ತಿ ನನ್ನಲ್ಲಿ ಹೋಗಿ ನನಗೆ ಬದುಕು ಅದೇ ಕೊಡ್ತಾ ಇದೆ. ಪ್ರತಿಯೊಂದು ಪ್ರಕ್ರಿಯೆ ನನ್ನಲ್ಲಿ ಆಗ್ತಾ ಇರೋದು ಅದೇ ನೀನೇ ಮಾಡ್ತಾ ಇದೀಯ. ಅರ್ಪಣೆ ಅರ್ಪಣೆ ಅರ್ಪಣೆ, ಕೃತಜ್ಞತೆ, ಇಷ್ಟೇ. ಈ ವಿಚಾರ ಮಾಡ್ತಾ ಇದ್ದಂಗೆಲ್ಲ ಮನುಶುದ್ಧಿ ಆಗ್ತಾ ಹೋಗುತ್ತೆ. ಅವಾಗ ನಿಮಗೆ ಧ್ಯಾನದಲ್ಲಿ ಒಂದು ಏಕಾಗ್ರತೆ ಬರುತ್ತೆ. ಆ ಏಕಾಗ್ರತೆ ಬಂದಾಗ ಏನಾಯ್ತು, ನೀವು ಭಗವಂತನ ವಿಚಾರದಲ್ಲಿ ಸ್ವಲ್ಪ ಕೂಡ ಚಂಚಲತೆ ಇಲ್ಲದೆ ನೀವು ಏಕಾಗ್ರತೆಯಿಂದ ಆ ವಿಚಾರದಲ್ಲಿ ನೀವು ಸಮಾಧಿ ಸ್ಥಿತಿಯಲ್ಲಿ ನೀವು ಇರ್ತೀರಿ. ಸಮ್ ಅಧೀಯತೆ ಇತಿ ಸಮಾಧಿ. ಸಮ್ ಅಂದ್ರೆ ಸರಿಯಾಗಿ, ಅಧೀಯತೆ ಅಂದ್ರೆ ಯಾವುದು ನಿಂತ್ಕೊಂಡಿರುತ್ತೋ ಅದು ಸಮಾಧಿ. ಇಲ್ಲಿ ಏನ್ ನಿಂತ್ಕೊಂಡಿರುತ್ತೆ? ಸರಿಯಾಗಿ ಮನಸ್ಸು ನಿಂತ್ಕೊಂಡಿರುತ್ತೆ ಸರಿಯಾಗಿ.
ಅದು ಯಾವಾಗ ನಿಂತ್ಕೊಂಡಿರುತ್ತೆ? ಯಾವಾಗ ಮನಸ್ಸಿನಲ್ಲಿ ಚಂಚಲತೆ ಇರುವುದಿಲ್ಲ, ಅವಾಗ ಮಾತ್ರ ನಿಂತಿರುತ್ತೆ.